ಶ್ರೀ ಗುರುಭ್ಯೋ ನಮಃ. ಸರಳ ಜೀವನ ಸಂಯಮವನ್ನು ಕಲಿಸುತ್ತೆ. ಸರಳ ವ್ಯಕ್ತಿತ್ವ ಮನುಷ್ಯತ್ವವನ್ನು ಬೆಳೆಸುತ್ತೆ. ಸರಳ ನಡೆನುಡಿ ನಮ್ಮ ಜೀವನದಲ್ಲಿ ಉತ್ತುಂಗಕ್ಕೇರಿಸುತ್ತೆ. ಅಂಥ ಸರಳತೆ ತಮ್ಮೆಲ್ಲರಿಗೂ ಸಿಗಲಿ ಅಂತ ಬಯಸುತ್ತಾ ಇವತ್ತಿನ ಶುಭಮಂಗಳ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರು ಆದ ಜ್ಯೋತಿಷ್ಯ ರತ್ನ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ನಿಶಯೇ ಭವರೋಗಿಣಾಂ ವಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸದ್ಗುರು ಚರಣಾಭ್ಯಾಂ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೇ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಗಂ ಗಣಾಧಿಪತಯೇ ನಮಃ. ದುಂ ದುರ್ಗಾಯೈ ನಮಃ. ಶಂ ಶನೈಶ್ಚರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೂ ಹಾಗೂ ಭಕ್ತ ಕುಲಕೋಟಿಗೂ ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂತಹ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಪರಿಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನು ದಯಪಾಲಿಸುವುದರ ಮುಖಾಂತರವಾಗಿ ನಿಮ್ಮೆಲ್ಲರ ಆಶೋತ್ತರಗಳನ್ನು ಮತ್ತು ಮನೋಕಾಮನಾದಿಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೆರವೇರಿಸಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಶುಭಮಂಗಳ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನು ನಮಗೆಲ್ಲ ತಿಳಿಸ್ಕೊಡಿ. ಇಂದು ಸ್ವಸ್ತಿಶ್ರೀ ವಿಕಾರಿಣಾಂ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಶುದ್ಧ ಪೌರ್ಣಮಿ ಉಪರಿ ಪಾಡ್ಯಮಿ ತಿಥಿ. ಈ ದಿನದಲ್ಲಿ ಪೂರ್ವಭಾದ್ರ ನಕ್ಷತ್ರ ಶನಿವಾರ. ಬಹಳ ವಿಶೇಷವೇ ಸರಿ. ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶನಿವಾರದಲ್ಲಿ ಅದರಲ್ಲೂ ಸಹಿತ ಹುಣ್ಣಿಮೆ. ಇವತ್ತಿನ ದಿನದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಮಂದಾರ ಪುಷ್ಪದಿಂದ, ಅದರಲ್ಲೂ ಸಹಿತ ವಿಶೇಷವಾಗಿ ಕೆಂಪು ಮಂದಾರ ಪುಷ್ಪ, ಈ ಮಂದಾರ ಪುಷ್ಪದಿಂದ ಆ ಲಕ್ಷ್ಮೀ ನರಸಿಂಹನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ನಿಮ್ಮ ಮನೋಕಾಮನಾದಿಗಳೇನಾದರೂ ನಿಮ್ಮ ಮನಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ಈ ಮಂದಾರ ಪುಷ್ಪವನ್ನು ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಅವನಲ್ಲಿ ವಿಶೇಷವಾಗಿರ್ತಕ್ಕಂತಹ ಅರ್ಚನೆ ಮಾಡಿಸಿ, ತಾಯಿಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿ, ಆ ಪ್ರಸಾದವನ್ನು ತಾವು ಸ್ವೀಕರಿಸದೆ ಅದನ್ನು ಹಾಗೆ ತೆಗೆದುಕೊಂಡು ಮತ್ತೆ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನದಿಂದ ನೇರವಾಗಿ ಶನೈಶ್ಚರನ ಸನ್ನಿಧಾನಕ್ಕೆ ತೆರಳಬೇಕು. ಶನೈಶ್ಚರನ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮತ್ತು ಈ ದೀಪ, ಎಳ್ಳು ದೀಪದ ದೀಪವನ್ನು ದೇವರ ಮುಂದೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಯಾವುದಾದ್ರೂ ನಿಂತು ಹೋಗಿರ್ತಕ್ಕಂಥ ಕೆಲಸಗಳಲ್ಲಿರಬಹುದು ಅಥವಾ ಹಣಕಾಸಿನ ವಿಚಾರವಿರಬಹುದು, ಈ ಎರಡನ್ನು ಕೂಡ ಸರಿದೂಗಿಸುವಂತಹ ಆ ಒಂದು ಶಕ್ತಿ ಆ ಲಕ್ಷ್ಮೀ ನರಸಿಂಹನಿಗೆ, ಅವನಿಂದ ಅನುಗ್ರಹವನ್ನು ಪಡೆದಿರತಕ್ಕಂತಹ ಶನೈಶ್ಚರನಿಗೆ. ಹಾಗಾಗಿ ಇವರಿಬ್ಬರ ಸನ್ನಿಧಾನಕ್ಕೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಹೋಗಿ ಈ ಮಂದಾರ ಪುಷ್ಪದ ಅರ್ಚನೆ, ಶನಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಳ್ಳಿನ ದೀಪದ ಆ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಮತ್ತು ತುಳಸಿ ಅರ್ಚನೆ ಮಾಡಿಸುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನು ಭಾಳ ವಿಶೇಷವಾಗಿ ನೀವು ನೋಡಬಹುದಾಗಿರುತ್ತೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ನಿಮಗೆ ತಿಳಿದೇ ಇರತಕ್ಕಂಥವ್ರಿಗೆ ಯಾರಿಗಾದರೂ ಕೂಡ ಆ ಭೋಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಊಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಪದಾರ್ಥವನ್ನು
ಅನ್ನರೂಪವಾಗಿರಲಿ. ಆ ಅನ್ನರೂಪವನ್ನು ನೀವು ಯಾರಿಗಾದರೂ ಆ ನಿರ್ಗತಿಕರಿಗೆ ನೀವು ಕೊಟ್ಟಿದ್ದೆ ಆದರೆ ಇನ್ನಷ್ಟು ಶುಭಕರವನ್ನು ನೀವು ಇವತ್ತಿನ ದಿನದಲ್ಲಿ ಕಾಣಬಹುದಾಗಿದೆ. ಹಾಗೂ ಇವತ್ತಿನ ದಿನದಲ್ಲಿ ಜನಿಸಿರ್ತಕ್ಕಂತಹ ಈ ಒಂದು ಮಕ್ಕಳು ಅದರಲ್ಲೂ ಕೂಡ ಬಹಳ ಮೇಧಾವಿಗಳಾಗಿರ್ತಾರೆ. ವಿಶೇಷವಾಗಿ ಶಿಕ್ಷಕ ವೃಂದದವರು ಇರಬಹುದು ಅಥವಾ ಅಧ್ಯಾಪಕ ವೃಂದದವರು ಇರಬಹುದು. ಇವತ್ತಿನ ದಿನದಲ್ಲಿ ಅವರು ಬಹಳ ಇಷ್ಟಪಟ್ಟು ಆರಿಸಿಕೊಳ್ಳುವಂಥ ಆ ಒಂದು ಕಾಯಕವನ್ನು ಮಾಡುವಂಥವರಾಗಿರ್ತಾರೆ. ಅದರಲ್ಲೂ ಇವತ್ತಿನ ದಿನ ಹುಟ್ಟಿದಂಥ ಈ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗುವುದರ ಮುಖಾಂತರವಾಗಿ ತಮ್ಮ ಕುಟುಂಬವನ್ನು ಅತಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಆ ಒಂದು ಶಕ್ತಿ ಮತ್ತು ಆ ಒಂದು ಧೈರ್ಯ ಆ ಹೆಣ್ಣು ಮಗಳಿಗಿರ್ತಕ್ಕಂಥದ್ದಾಗುತ್ತೆ. ಗಂಡು ಮಕ್ಕಳಾದರೆ ವಿಶೇಷವಾಗಿ ರಾಜಕೀಯ ರಂಗದಲ್ಲೋ ಅಥವಾ ಸರ್ಕಾರಿ ಸಾಮ್ಯತೆ ಹೊಂದಿರತಕ್ಕಂಥ ಯಾವುದಾದರೂ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳನ್ನು ಅಲಂಕರಿಸುವವರಾಗಿರುತ್ತಾರೆ. ಹಾಗಾಗಿ ಈ ಒಂದು ಸುದಿನದಲ್ಲಿ ವಿಶೇಷವಾಗಿ ಹುಟ್ಟಿದಂಥ ಮಕ್ಕಳು ನಮ್ಮ ಲೋಕಕ್ಕೆ ಅವರದೇ ಆಗಿರತಕ್ಕಂಥ ಒಂದು ಜ್ಞಾನದ ಮಾರ್ಗದ ಮುಖಾಂತರವಾಗಿ ಎಲ್ಲರನ್ನು ಕೂಡ ತಿದ್ದುವಂಥ ವ್ಯಕ್ತಿಗಳಾಗಿರ್ತಾರೆ. ಇವತ್ತಿನ ದಿನದಲ್ಲಿ ಇನ್ನು ವಿಶೇಷವಾಗಿ ನಾವು ತಿಳಿಸುವುದಾದರೆ ಮನೆಯಲ್ಲಿ ಮಾಡಬಾರದಾಗಿರ್ತಕ್ಕಂತಹ ಕೆಲವು ನಾವು ಗೊತ್ತಿದ್ದು ಮಾಡುವಂತಹ ಕೆಲಸಗಳು. ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಆ ಉಷೋದಯ ಕಾಲಕ್ಕೆ ಅಥವಾ ಸಂಧ್ಯಾ ಕಾಲಕ್ಕೆ ನಾವು ದೀಪವನ್ನು ಹಚ್ಚುವುದು ಬಹಳ ಮುಖ್ಯವಾಗಿರುತ್ತೆ. ಹೆಣ್ಣು ಮಕ್ಕಳು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ, ಅದರಲ್ಲೂ ಹೆಣ್ಣು ಮಕ್ಕಳು ಯಾವುದೇ ರೀತಿಯಲ್ಲೂ ಸಹಿತ ಮನೆಯಿಂದ ಆ ಒಂದು ಸಮಯದಲ್ಲಿ ಹೊರಗಡೆ ಹೋಗ್ತಕ್ಕಂಥದ್ದು ಅಷ್ಟು ಶುಭಪ್ರದವಲ್ಲ. ಆ ಗೋಧೂಳಿ ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ದೇವರ ಸಾನ್ನಿಧ್ಯದಲ್ಲಿ ಆಸೀನರಾಗಿ ದೇವರ ಸನ್ನಿಧಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪದಿಂದ ದೀಪ ಹಚ್ಚಿದ್ದೇ ಆದರೆ ಉತ್ತಮೋತ್ತಮವಾಗಿರ್ತಕ್ಕಂಥ ಫಲವನ್ನು ಆ ಕುಟುಂಬ ಹೊಂದುವುದರ ಮುಖಾಂತರವಾಗಿ ಶ್ರೇಯಸ್ಸನ್ನು ಪಡೆಯಬಹುದು. ಅದರಲ್ಲೂ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಂಜೆ ಇರಬಹುದು ಅಥವಾ ಪ್ರಾತಃ ಕಾಲದಲ್ಲಿರಬಹುದು, ಸದಾ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಮಾಡಬಹುದಾಗಿರ್ತಕ್ಕಂಥ ಒಂದು ತಪ್ಪು ಅಂದರೆ ಮನೆಯ ಹೊಸಲಿನಲ್ಲಿ ನಿಂತು ಒಂದು ಕಾಲನ್ನು ಹೊರಗಡೆ ಇಟ್ಟು ಮತ್ತೊಂದು ಕಾಲನ್ನು ಮನೆಯ ಒಳಗಡೆ ಇಟ್ಟು ಯಾರಿಗಾದರೂ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ಪದಾರ್ಥ ಕೊಡುವುದಾಗಿರಬಹುದು ಅಥವಾ ಅವರೊಟ್ಟಿಗೆ ಮಾತನಾಡೋದಾಗಿರಬಹುದು. ಇದನ್ನು ಯಾವುದೇ ಕಾಲದಲ್ಲೂ ಕೂಡ ಈ ಒಂದು ಕಾರ್ಯವನ್ನು ಮಾಡಬಾರದು. ಈ ಕಾರ್ಯ ಮಾಡುವುದರಿಂದ ಈ ಕುಟುಂಬ ಅವನತಿಯನ್ನು ಹೊಂದುವಂಥದ್ದಾಗುತ್ತೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿರಬಹುದು ಅಥವಾ ಹೆಣ್ಣು ಮಕ್ಕಳಿರಬಹುದು, ಸದಾ ಕಾಲದಲ್ಲೂ ಕೂಡ ಇದನ್ನು ತಮ್ಮ ಮನಸ್ಸಿನಲ್ಲಿಟ್ಟು ಆ ಮನೆಯನ್ನು ಆ ಗೃಹಿಣಿ ಸಂರಕ್ಷಣೆ ಮಾಡುವುದು ಕೂಡ ಆಕೆಯ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಇದೆಲ್ಲವನ್ನು ಕೂಡ ನಾವು ಮರೆತಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಯಾವುದೂ ಕೂಡ ನಮ್ಮ ಪೂರ್ವಜರು ನಮಗೆ ಅದರಿಂದ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡುವುದರ ಮುಖಾಂತರವಾಗಿ ಅದರಿಂದ ಆಗಬಹುದಾಗಿರ್ತಕ್ಕಂತಹ ತೊಂದರೆಗಳನ್ನು ಕೂಡ ನಮಗೆ ತಿಳಿಸಿ ಈ ಒಂದು ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಸದಾಕಾಲ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿ ಈ ಎಲ್ಲ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಮನೆಯನ್ನು ಪೋಷಣೆ ಮಾಡುವುದರ ಮುಖಾಂತರವಾಗಿ ಆ ಕುಟುಂಬಕ್ಕೆ ಆಕೆ ಆಧಾರ ಸ್ತಂಭವಾಗಿ ನಿಲ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ವಿಷಯಗಳ ಬಗ್ಗೆ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡಿ. ಎಲ್ಲ ಚರಾಚರ ವಸ್ತುಗಳು ಆ ಆದಿತ್ಯಾದ ನವಗ್ರಹ ದೇವತೆಗಳ ಅಧೀನದಲ್ಲಿರ್ತಕ್ಕಂಥದ್ರಿಂದ ನಾವು ಮೊದಲನೆಯದಾಗಿ ಆ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಈ ಸೃಷ್ಟಿಯ ಸ್ಥಿತಿಕರ್ತನಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಹಾಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಶನೇಶ್ವರನನ್ನು ಕೂಡ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಈ ಒಂದು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಯೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಓಂ ಮಹಾಮೃತ್ಯುಂಜಯ ದೇವತಾಭ್ಯೋ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಜೈ ನಮಃ. ಅಂಬಾ ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೈ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಇನ್ನು
ಮೇಷರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಎಲ್ಲವನ್ನು ಕೂಡ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಉತ್ತಮ ಫಲದಾಯಕವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ನಿಮಗೆ ಅನ್ಯರಿಂದ ವಿಶೇಷವಾಗಿರ್ತಕ್ಕಂತಹ ಸಹಕಾರ ಸಿಗುವುದರ ಮುಖಾಂತರವಾಗಿ ನಿಮ್ಮ ಪ್ರಾಂತ್ಯದಲ್ಲಿರಬಹುದು ಅಥವಾ ನಿಮ್ಮ ನೆರೆಹೊರೆಯದವರಿರಬಹುದು, ಯಾರಿಂದಲಾದರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಹಕಾರ ಅಥವಾ ನಿಮ್ಮ ಸ್ನೇಹಿತರಿಂದ ಸಹಕಾರ ಸಿಕ್ಕಿ ಇವತ್ತಿನ ದಿನದಲ್ಲಿ ನೀವು ಮಾಡುವಂಥ ಕೆಲಸಗಳನ್ನು ಅತ್ಯಂತ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಬಹಳ ಶುಭಪ್ರದವಾಗಿರ್ತಕ್ಕಂಥ ದಿನ. ತಮ್ಮ ಸಹಪಾಠಿಗಳೊಂದಿಗೆ ಎಲ್ಲಾದರೂ ಕಾಲವನ್ನು ಕಳೆಯುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಆಟಪಾಠಗಳಲ್ಲೋ ಅಥವಾ ಪಾಠ ಪ್ರವಚನಗಳಲ್ಲೋ ಮಗ್ನರಾಗುವಂಥ ಆ ದಿನವಾಗಿರುವುದರಿಂದ ಇವತ್ತಿನ ದಿನದಲ್ಲಿ ತಮ್ಮ ಕುಟುಂಬದವರ ಒಟ್ಟಿಗೆ ದೂರದ ಪ್ರಯಾಣವನ್ನಿರಬಹುದು ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ತೆರಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಆ ದಿನವನ್ನು ನೀವು ಇವತ್ತು ಕಾಣಬಹುದಾಗಿದೆ. ಯಾವುದಾದ್ರೂ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ವಿಷಯವನ್ನ ಮರೆತಿದ್ದರಿಂದ ಇವತ್ತಿನ ದಿನದಲ್ಲಿ ಅದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವಾಗುವಂಥ ಆ ದಿನವಾದುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸುವುದು ಕೂಡ ಸೂಕ್ತ. ಇವತ್ತಿನ ದಿನದಲ್ಲಿ ತಾಯಿ ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನಕ್ಕೆ ತೆರಳುವುದರ ಮುಖಾಂತರವಾಗಿ ನಿಮ್ಮ ಇನ್ನಷ್ಟು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದಾಗಿದೆ. ಇನ್ನು ವೃಷಭ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ದಿನದಲ್ಲಿ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣವಿದ್ದರೂ ಸಹಿತ ನೀವು ಅದರಿಂದ ವಂಚಿತರಾಗುವಂತಹ ಒಂದು ದಿನ. ಯಾವುದೋ ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಮನೆಯಲ್ಲಿ ನೀವು ಪಡಬಹುದಾಗಿರ್ತಕ್ಕಂತಹ ಸಂತೋಷದಿಂದ ವಂಚಿತರಾಗಬಹುದಾಗಿದೆ. ಇವತ್ತಿನ ದಿನದಲ್ಲಿ ನಿಮ್ಮ ಮಾಡುವಂತಹ ಕೆಲಸಗಳಲ್ಲಿರಬಹುದು ಅಥವಾ ಕಾರ್ಯಕ್ಷೇತ್ರದಲ್ಲಿರಬಹುದು ಉತ್ತಮವಾಗಿರ್ತಕ್ಕಂತಹ ಸಹೋದ್ಯೋಗಿಗಳ ಆ ಸಹಕಾರದಿಂದ ಕಾರ್ಯವನ್ನು ಸಿದ್ಧಿಸಿಕೊಳ್ಳಬಹುದು. ಆದರೂ ಇವತ್ತಿನ ಈ ಒಂದು ಸುದಿನದಲ್ಲಿ ನೀವು ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಮತ್ತು ಆ ಭೂವರಾಹ ಸ್ವಾಮಿಯ ದರ್ಶನ ಮಾಡುವುದರಿಂದಲೂ ನಿಮಗೆ ತಿಳಿದಿರುವಂತಹ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಅವರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯುವುದರಿಂದ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ವಾತಾವರಣವನ್ನು ಇವತ್ತಿನ ದಿನದಲ್ಲಿ ನೀವು ನೋಡಬಹುದಾಗಿದೆ. ಇನ್ನು ಮಿಥುನ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಅತ್ಯಂತ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ವಿಚಾರಗಳೊಳಗೆ ಗಮನ ಕೊಡ್ತಕ್ಕಂಥದ್ದು ಬಹಳ ಸೂಕ್ತದಾಯಕ. ನಿಮ್ಮದು ಅಲ್ಲದೆ ಇರತಕ್ಕಂಥ ತಪ್ಪಿನಿಂದ ನೀವು ಇವತ್ತಿನ ದಿವಸ ಅವಮಾನಕ್ಕೀಡಾಗುವಂತಹ ದಿನವಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ ಮಾಡುವ ಕೆಲಸ ಕಾರ್ಯಗಳಲ್ಲಿರಬಹುದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿರಬಹುದು ಸಾವಧಾನವಾಗಿ ಎಲ್ಲವನ್ನು ಕೂಡ ತಾವು ಮಾತನಾಡುವಂತಹ ಆ ಮಾತಿನ ಮೇಲೆ ಹಿಡಿತ ಹೊಂದುವುದರ ಮುಖಾಂತರವಾಗಿ ನೀವು ಇವತ್ತಿನ ದಿನವನ್ನು ನಿಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ನೀವು ಕಾಣಬಹುದಾಗಿದೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ಮನೆಯಲ್ಲೂ ಕೂಡ ಅಸಾಧಾರಣವಾಗಿರ್ತಕ್ಕಂಥ ವಾತಾವರಣ. ಯಾವುದೇ ರೀತಿಯಲ್ಲೂ ಕೂಡ ನೀವು ಮೌನವಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಇವತ್ತಿನ ಈ ಒಂದು ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಆ ಸನ್ನಿಧಾನದಲ್ಲಿ ವಿಶೇಷವಾಗಿ ದೇವತಾ ಪ್ರಾರ್ಥನೆ ಮಾಡುವುದರಿಂದಲೂ ಮತ್ತು ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಆಂಜನೇಯನ ಕ್ಷೇತ್ರದಲ್ಲಿ ತೆರಳಿ ಅವನಲ್ಲೂ ಕೂಡ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನು ನೀವು ಇವತ್ತಿನ ದಿನದಲ್ಲಿ ಪಡೆಯಬಹುದು. ಇನ್ನು ಕಟಕ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಶರೀರದಲ್ಲಿ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ನೋವಿನಿಂದ ಬಳಲಬಹುದಾಗಿರ್ತಕ್ಕಂಥ ಒಂದು ದಿನ. ಆದುದರಿಂದ ಇವತ್ತಿನ ದಿನದಲ್ಲಿ ಶರೀರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಲಕ್ಷ್ಯ ವಹಿಸುವುದು ಕೂಡ ಸೂಕ್ತ. ಯಾವುದಾದ್ರೂ ಸಣ್ಣ ಪುಟ್ಟ ಗಾಯಗಳಾಗುವುದರ ಮುಖಾಂತರವಾಗಿ ಮನಸ್ಸಿನ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯಸನವಾಗುವಂಥ ಆ ದಿನವಾದುದರಿಂದ ಸ್ವಲ್ಪ ಸೂಕ್ತದಾಯಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನೀವು ಅದರಲ್ಲೂ ಸಹಿತ ಇವತ್ತಿನ ಈ ಒಂದು ವಿಶೇಷ ದಿನದಲ್ಲಿ ಯಾವುದಾದರೂ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಗುರುಗಳಿಂದ ವಿಶೇಷವಾಗಿರ್ತಕ್ಕಂಥ ಆ ಆಶೀರ್ವಾದವನ್ನು ಪಡೆದಿದ್ದೆ ಆದರೆ ಇನ್ನಷ್ಟು ಶುಭಕರವಾಗಿರ್ತಕ್ಕಂತಹ ವಾತಾವರಣವನ್ನು ನೀವು ಇವತ್ತು ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡೋ ಮುನ್ನ ನಾಳೆಯಿಂದ ಪಿತೃಪಕ್ಷ ಶುರುವಾಗ್ತಾ ಇದೆ. ಪಿತೃಪಕ್ಷ ಅಂದ್ರೆ ಏನು, ಇದನ್ನ ಹೇಗೆ ಆಚರಣೆ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಡಿ. ಇಲ್ಲಿ ನಾವು ಮೊದಲನೆಯದಾಗಿ ಪಿತೃಪಕ್ಷಗಳು ಅಂತಕ್ಕಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ನಾವು ತಿಳಿದಿರುವ ಹಾಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮೆಯಿಂದ ಆದಿಯಾಗಿ
ಅಮಾವಾಸ್ಯೆ ತನಕ ಇರ್ತಕ್ಕಂಥದ್ದು ಈ ಒಂದು 15 ದಿನಗಳ ಕಾಲವನ್ನ ನಾವು ಪಿತೃಪಕ್ಷಗಳು ಅಂತೇಳಿ ಕರಿತೀವಿ. ಇಲ್ಲಿ ಈ ಪಿತೃಪಕ್ಷಗಳು ಅಂತಕ್ಕಂಥದ್ದು ಒಂದು ಆವರ್ತನೆ. ಈ 15 ದಿನಗಳ ಕಾಲ ಬರ್ತಕ್ಕಂಥ ಈ ಒಂದು ಪಿತೃಪಕ್ಷಗಳಲ್ಲಿ ವಿಶೇಷವಾಗಿ ನಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂತಹ ಎಲ್ಲ ಪಿತೃಗಳ ಆಶೀರ್ವಾದವನ್ನ ಪಡೆಯಬಹುದಾಗಿರ್ತಕ್ಕಂಥ ಅತ್ಯಂತ ಆ ಒಂದು ಸುಸಮಯ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಾತಕಾರಿತ್ಯ ನಾವು ನೋಡಿದಂತಹ ಸಂದರ್ಭದಲ್ಲಿ ಜನ್ಮದಿಂದ 9ನೇ ಮನೆಯನ್ನ ನಾವು ಪಿತೃಸ್ಥಾನ ಅಂತಕ್ಕಂಥದ್ದನ್ನ ನಾವು ನೋಡುತ್ತೇವೆ. ದುಸ್ಥಾನಗಳಲ್ಲಿರ್ತಕ್ಕಂತಹ ಆ ಪಾಪಗ್ರಹಗಳ ದೃಷ್ಟಿಯಿಂದಿರಬಹುದು. ಇಲ್ಲಿ ರಾಹು ಮತ್ತೆ ಶನಿಕೇತುಗಳು ಈ ಪಾಪಗ್ರಹಗಳು ದುಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಅಥವಾ ದುಸ್ಥಾನದಲ್ಲಿ ಸ್ಥಿತರಾಗಿ ಅವರ ದೃಷ್ಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಪಿತೃದೋಷಗಳ ಆ ದೋಷಪೂರಿತರಾಗ್ತೇವೆ. ಈ ದೋಷ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ನಮಗೇ ತಿಳಿದ ಹಾಗೆ ನಮ್ಮ ಕುಟುಂಬವೆಲ್ಲವೂ ಕೂಡ ಅವನತಿಯುಂತ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ದಕ್ಷಿಣ ವಾಸಿಗಳಾಗಿರ್ತಕ್ಕಂಥ ಈ ಸರ್ವ ಪಿತೃದೇವತಾದಿಗಳೆಲ್ಲರೂ ಕೂಡ ಈ 15 ದಿನಗಳ ಕಾಲ ತಮ್ಮವರನ್ನ ಯೋಗಕ್ಷೇಮ ವಿಚಾರಿಸುವ ಸಲುವಾಗಿ ಬರ್ತಕ್ಕಂಥ ಈ ಒಂದು ಆ ಪರಿಕ್ರಮ. ಈ ಪಾಡ್ಯಮಿಯಿಂದ ಅಮಾವಾಸ್ಯೆ ತನಕ ನಾವು ಬರ್ತಕ್ಕಂಥ ಅಮಾವಾಸ್ಯೆಯನ್ನ ನಾವು ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥ ಆ ಹೆಸರಿನಿಂದ ಕೂಡ ನಾವು ಕರೆಯುವಂಥದ್ದಾಗುತ್ತೆ. ಈ ಪಿತೃಪಕ್ಷಗಳಲ್ಲಿ ವಿಶೇಷವಾಗಿ ನಮಗೆ ಪಿತೃದೋಷಗಳಿದ್ದಂತಹ ಸಂದರ್ಭದಲ್ಲಿ ಈ ದೋಷಗಳೆಲ್ಲವನ್ನು ಕೂಡ ಈ ಪಿತೃಗಳ ಆ ಸ್ಥಾನವಾಗಿರ್ತಕ್ಕಂಥ ಅಥವಾ ಪಿತೃಗಳ ದಿನಗಳಾಗಿರ್ತಕ್ಕಂಥ ಈ ಪಿತೃಗಳ ದಿನದಲ್ಲಿ ನಾವು ಸಂಪೂರ್ಣವಾಗಿ ಅವರ ಅನುಗ್ರಹವನ್ನ ನಾವು ಪಡೆಯಬಹುದು. ಇಲ್ಲಿ ಆತ್ಮಗಳ ಮುಖಾಂತರವಾಗಿರ್ತಕ್ಕಂಥ ಆ ಪಿತೃಗಳು ನಮ್ಮನ್ನು ಅನುಗ್ರಹಿಸುವ ಸಲುವಾಗಿ ಈ ಭೂಲೋಕದಲ್ಲಿ ಸ್ಥಿತರಾಗಿರ್ತಾರೆ. ನಾವು ಯಾವುದೇ ಸಂದರ್ಭಕ್ಕೆ ನಾವು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಈ ಪಿತೃದೋಷಗಳನ್ನು ನಾವು ಎಲ್ಲ ಜ್ಯೋತಿಷ್ಯಗಳಿಂದಲೂ ಅಥವಾ ನಮ್ಮ ಜಾತಕಾರಿತ್ಯ ಕೂಡ ನಾವು ತಿಳ್ಕೊಳ್ಬಹುದು. ಈ ಪಿತೃದೋಷಗಳಿದ್ದಂತಹ ಸಂದರ್ಭದಲ್ಲಿ ನಾವು ಪಿತೃಋಣವನ್ನೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ, ದೇವಋಣವನ್ನೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಕೂಡ ನಮ್ಮ ಸಂಸಾರದ ಒಟ್ಟಿಗೆ ಅತ್ಯಂತ ಸುಖವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಆ ಪ್ರೇತರೂಪದಲ್ಲಿರ್ತಕ್ಕಂಥ ಪಿತೃಗಳು ನಮ್ಮನ್ನ ಸದಾಕಾಲ ಬಾಧಿಸುವಂಥದ್ದಾಗಿರುತ್ತೆ. ಆ ಬಾಧಿಸುವಂತಹ ಆ ಸಂದರ್ಭದಲ್ಲಿ ನಮ್ಮ ಉನ್ನತಿಯನ್ನ ಅವನತಿಯಾಗಿ ನಾವು ನೋಡ್ತಾ ಇರ್ತೇವೆ. ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿರ್ತಕ್ಕಂಥ ಆ ರೋಗಗಳಿರಬಹುದು ಅಥವಾ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟಿರಬಹುದು, ಮತ್ತೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕೂಡ ಅತ್ಯಂತ ಬಳಲುವಂತಹ ಆ ಒಂದು ಕಾಯಕವನ್ನ ಆ ಪಿತೃಗಳು ನಮಗೆ ಕೊಟ್ಟಿರ್ತಕ್ಕಂಥವ್ರು ಆಗಿರ್ತಾರೆ. ಕಾರಣ ನಾವು ಅವರಿಗೆ ಒಂದು ಕೃತಜ್ಞತಾ ಭಾವನೆಯಲ್ಲಿ ನಾವು ಅವರನ್ನು ಕಾಣದೇ ಇದ್ದದ್ದು ಕೂಡ ಈ ದೋಷಕ್ಕೆ ನಾವು ಗುರಿಯಾಗುತ್ತೇವೆ. ಇಲ್ಲಿ ನಾವು ಒಂದು ರಸ್ತೆ ಮಾರ್ಗ ಮಧ್ಯದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾರಾದರೂ ನಮ್ಮನ್ನ ನಾವು ತಲುಪಬಹುದಾಗಿರ್ತಕ್ಕಂಥ ಆ ಸ್ಥಳಕ್ಕೆ ಯಾರಾದರೂ ಆ ಹೋಗುವ ಮಾರ್ಗ ಮಧ್ಯದಲ್ಲಿ ನಮ್ಮನ್ನ ಅವರು ಸಹಾಯ ಮಾಡುವುದರ ಮುಖಾಂತರವಾಗಿ ನಮ್ಮನ್ನು ಕರೆದುಕೊಂಡು ಹೋಗಲು ಬಿಟ್ಟಾಗ ನಾವು ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತೇವೆ. ಈ ಕೃತಜ್ಞತೆ ಅಂತಕ್ಕಂಥದ್ದು ನಾವು ಸದಾಕಾಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಂದ ನಾವು ಸಹಾಯವನ್ನು ಪಡೆದುಕೊಂಡಂತಹ ಸಂದರ್ಭಗಳಲ್ಲಿ ನಾವು ಆ ಸಂದರ್ಭಕ್ಕೆ ಅನುಚಿತವಾಗಿ ಕೃತಜ್ಞತೆಯನ್ನು ತಿಳಿಸ್ತೇವೆ. ಹಾಗೆ ನಮ್ಮ ಜನ್ಮಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಪಿತೃಗಳು, ನಮ್ಮ ತಂದೆ ತಾಯಂದಿರು ನಮಗೆ ಜನ್ಮ ಕೊಟ್ಟಂತ ದಾತರು, ನಮ್ಮ ತಂದೆ ತಾಯಿಗಳಿಗೆ ಅವರ ತಂದೆ ತಾಯಿಗಳು ಜನ್ಮ ಕೊಟ್ಟಂತ ದಾತರು. ಹಾಗೆ ನಮ್ಮಿಂದ ಆದಿಯಾಗಿ 4 ತಲೆಮಾರುಗಳವರೆಗೆ ನಾವು ನಮ್ಮ ಪಿತೃಗಳನ್ನ ಸ್ಮರಣೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಈ ಒಂದು ಪಿತೃಪಕ್ಷಗಳ ಸುಸಂದರ್ಭ. ಹಾಗಾಗಿ ನಾವು ಮೊದಲನೆಯದಾಗಿ ಇವತ್ತಿನ ದಿನದಲ್ಲಿ ಸಾಕಷ್ಟು ಮಂದಿಯಲ್ಲಿ ಈ ಒಂದು ಅಸಡ್ಯವಾಗಿರ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ದೇವರನ್ನೇ ನಂಬದವ ಮತ್ತೆ ಪಿತೃಗಳನ್ನೇ ಹೇಗೆ ನಂಬಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿರ್ತಕ್ಕಂಥದ್ದಿದೆ. ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ನಾವು ನಮ್ಮ ಕುಟುಂಬವನ್ನ ವೃದ್ಧಿಸುವ ಸಲುವಾಗಿ ನಾವು ಮದುವೆ ಆಗುವಂತಹ ಸಂದರ್ಭದಲ್ಲೂ ಸಹಿತ ತಂದೆ ತಾಯಿಗಳ ಆ ಒಂದು ಅನುಗ್ರಹ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಹೀಗೆ
ನಮ್ಮ ಜನ್ಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರನ್ನ ನಾವು ಸ್ಮರಣೆ ಮಾಡಿ ಈ 15 ದಿನಗಳ ಕಾಲ ಈ ಕೃಷ್ಣ ಪಕ್ಷ ಅಂದರೆ ಈ ಒಂದು ಅಮಾವಾಸ್ಯೆಯ ತನಕ ಇರತಕ್ಕಂಥದ್ದು ಈ ಒಂದು ಮಹಾಲಯ ಅಥವಾ ಈ ಒಂದು ಕೃಷ್ಣ ಪಕ್ಷವನ್ನ ನಾವು ಪಿತೃಪಕ್ಷಗಳು ಅಂತೇಳಿ ಕರೆಯುತ್ತೇವೆ. ಈ 15 ದಿನಗಳ ಕಾಲ ಅದರಲ್ಲೂ ಸಹಿತ ವಿಶೇಷವಾಗಿ ಯಾವುದಾದ್ರೂ ನದಿ ತೀರಗಳಿಗೆ ಹೋಗಿ ಹರಿಯುವಂತಹ ನದಿ ಸ್ಥಳಗಳಲ್ಲಿರಬಹುದು ಅಥವಾ ನದಿ ತೀರದಲ್ಲಿರಬಹುದು, ವಿಶೇಷವಾಗಿ ಈ ಪಿತೃಪಕ್ಷಗಳಲ್ಲಿ ನಾವು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಪಿತೃಗಳಿಗೆ ನಾವು ಅವಿಸ್ಸನ್ನು ನೀಡುವುದರ ಮುಖಾಂತರವಾಗಿ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಗುರುಗಳೇ, ಪಿತೃಪಕ್ಷದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮಗೆಲ್ಲ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತ ಆ ಒಂದು ಸುದಿನ. ಕುಟುಂಬದವರಿಂದಿರಬಹುದು ಅಥವಾ ಸಹೋದ್ಯೋಗಗಳೊಟ್ಟಿಗೆ ನೀವು ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ತೆರಳುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ಅತ್ಯಂತ ಆನಂದದಾಯಕವಾಗಿರ್ತಕ್ಕಂಥ ದಿನವನ್ನಾಗಿ ನೋಡಬಹುದು. ಹೋಗುವ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಲಕ್ಷ್ಯ ವಹಿಸುವುದು ಕೂಡ ಬಹಳ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಒಬ್ಬ ವಿಶೇಷವಾಗಿರ್ತಕ್ಕಂಥ ಅತಿಥಿಯ ಆಗಮನವಾಗುವುದು ಕೂಡ ಇವತ್ತಿನ ದಿನದಲ್ಲಿ ನಿಮಗೆ ಇನ್ನಷ್ಟು ಸಂತೋಷವನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಈ ದಿನದಲ್ಲಿ ವಿಶೇಷವಾಗಿ ಗೌರೀಶಂಕರರ ಪ್ರಾರ್ಥನೆ ಮತ್ತು ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ನೀವು ಮಾಡಬಹುದಾಗಿರ್ತಕ್ಕಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಲಾಭಾಂಶವನ್ನು ಪಡೆಯಬಹುದಾಗಿದೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದಲೂ ಕೂಡ ಇನ್ನಷ್ಟು ಶುಭಕರವಾಗಿರ್ತಕ್ಕಂತಹ ಫಲವನ್ನು ಪಡೆಯಬಹುದು. ಇನ್ನು ಕನ್ಯಾ ರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಮಾಡುವಂತಹ ಜವಳಿ ವ್ಯಾಪಾರಿಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲದಾಯಕವಾಗಿರ್ತಕ್ಕಂಥ ವ್ಯಾಪಾರ, ಅದರಲ್ಲಿ ಲಾಭಾಂಶವು ಕೂಡ ಇವತ್ತಿನ ದಿನದಲ್ಲಿ ನಿಮಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಲಾಭಾಂಶವನ್ನು ಪಡೆಯಬಹುದು. ಇನ್ನು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿರಬಹುದು ಅಥವಾ ಉದ್ಯೋಗದಲ್ಲಿರಬಹುದು ಉತ್ತಮವಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರದೊಂದಿಗೆ ಫಲವನ್ನು ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇವತ್ತಿನ ಈ ಒಂದು ಸುದಿನದಲ್ಲಿ ಯಾವುದಾದರೂ ಸ್ಥಳಗಳಿಗೆ ಹೋಗುವಂಥ ಆ ಮಾರ್ಗ ಮಧ್ಯದಲ್ಲಿ ಯಾರಿಗಾದರೂ ನಿಮಗೆ ಶಕ್ತ್ಯಾನುಸಾರವಾಗಿ ಆ ನಿರ್ಗತಿಕರಿಗಿರಬಹುದು ಅಥವಾ ಯಾರಿಗಾದರೂ ತಿಳಿದೇ ಇರತಕ್ಕಂತಹ ಆ ಬಡಬಗ್ಗರಿಗೆ ಏನಾದರೂ ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡುವುದರಿಂದ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನು ಇವತ್ತಿನ ದಿನದಲ್ಲಿ ನೀವು ಪಡೆಯಬಹುದಾಗಿದೆ. ಇನ್ನು ತುಲಾರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವುದರ ಮುಖಾಂತರವಾಗಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದ ಬಳಲುವಂತಹ ದಿನವಾಗಿರುತ್ತೆ. ಹಾಗಾಗಿ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ಕೆಲಸದ ಒಟ್ಟಿಗೆ ಲಕ್ಷ್ಯ ವಹಿಸಿ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಮಾಡುವಂತಹ ಕೆಲಸದಲ್ಲಿ ನೀವು ಜಾಗ್ರತೆ ವಹಿಸಿದ್ದೆ ಆದರೆ ಇವತ್ತಿನ ದಿನದಲ್ಲಿ ನೀವು ಮಾಡುವ ಕೆಲಸದಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ಗುರುದೇವ ದತ್ತಾತ್ರೇಯರ ದರ್ಶನ ಅಥವಾ ಗುರುಗಳ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಯಾವುದಾದರೂ ಪಾರಿವಾಳಗಳಿಗೆ ಹಾಗೂ ಹಸುವಿಗೆ ಯಾವುದಾದರೂ ತಿನ್ನುವಂತಹ ಆ ಪದಾರ್ಥಗಳನ್ನು ಕೊಟ್ಟು ಅವುಗಳಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೆಯಬಹುದು. ಇವತ್ತಿನ ದಿನದಲ್ಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿರಬಹುದು ಅಥವಾ ಆ ಹಿರಿಯರ ಸಮಾನರಾಗಿರ್ತಕ್ಕಂಥ ಯಾರಿಗಾದರೂ ನಿಮ್ಮ ಶಕ್ತ್ಯಾನುಸಾರವಾಗಿ ಏನನ್ನಾದರೂ ಅವ್ರಿಗೆ ನೀಡಿದ್ದೆ ಆದರೆ ಇನ್ನಷ್ಟು ಶುಭಕರವಾಗಿರ್ತಕ್ಕಂತಹ ಫಲವನ್ನು ಪಡೆಯಬಹುದು. ಇನ್ನು ಈ ದಿನದಲ್ಲಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೋ ಅಥವಾ ಶನೇಶ್ವರನ ಸನ್ನಿಧಾನಕ್ಕೆ ತೆರಳಿ ಅಲ್ಲೂ ಕೂಡ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದು. ಇನ್ನು ವೃಶ್ಚಿಕ ರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ತಮ್ಮ ಮನೆಯಲ್ಲಿ ಯಾರಿಗಾದರೂ ಕೂಡ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ಆ ಒಂದು ದಿನ, ಅವರ ಒಟ್ಟಿಗೆ ಲಕ್ಷ್ಯ ವಹಿಸುವುದರ ಮುಖಾಂತರವಾಗಿ ನೀವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ನೀವು ವಿಮುಖವಾಗುವಂಥ ಆ ದಿನ. ಆದುದರಿಂದ ಮನೆಯಲ್ಲಿರ್ತಕ್ಕಂಥವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ, ಮಕ್ಕಳಿರಬಹುದು ಅಥವಾ ಪತಿಪತ್ನಿಯರಿರಬಹುದು ಅಥವಾ ತಂದೆ ಸಮಾನರಾಗಿರ್ತಕ್ಕಂಥವರು ಯಾರಾದರೂ ಕೂಡ ಇವತ್ತಿನ ದಿನದಲ್ಲಿ
ಮನೆಯಲ್ಲಿರ್ತಕ್ಕಂಥವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಚಾನಕ್ಕಾಗಿ ಏನಾದರೂ ಅನಾರೋಗ್ಯ ಪೀಡಿತರಾಗತಕ್ಕಂಥ ಆ ಒಂದು ಸಂದರ್ಭ. ಆದುದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡು ನೀವು ಮಾಡುವಂತಹ ಕೆಲಸಗಳಲ್ಲಿರಬಹುದು ಅಥವಾ ಉದ್ಯೋಗ ವ್ಯವಹಾರ ಕಾರ್ಯಕ್ಷೇತ್ರಗಳಲ್ಲಿರಬಹುದು, ನಿಮಗೆ ಅನಿಸಿರ್ತಕ್ಕಂಥದ್ದನ್ನು ನೀವು ನೇರವಾಗಿ ಮಾಡುವುದರ ಮುಖಾಂತರವಾಗಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಸಿದ್ಧಿಸಿಕೊಳ್ಳಬಹುದು. ಇನ್ನು ಈ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನಕ್ಕೆ ತೆರಳಿ ಅವನಲ್ಲಿ ವೆಂಕಟರಮಣನಾಗಿರ್ತಕ್ಕಂಥವನು ಆ ಸಂಕಟ ಹರಣನನ್ನ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನ ನೀವು ಪಡೆಯಬಹುದಾಗಿದೆ. ಗುರುಗಳೇ, ಇನ್ನುಳಿದ 4 ರಾಶಿ ಫಲಗಳ ಬಗ್ಗೆ ತಿಳಿಸೋ ಮುಂಚೆ ನೀವು ಕಳೆದ ಭಾಗದಲ್ಲಿ ತಿಳಿಸ್ತಾ ಇದ್ರಿ ಪಿತೃಪಕ್ಷದ ಬಗ್ಗೆ, ಅದನ್ನ ದಯವಿಟ್ಟು ಮುಂದುವರಿಸಿ. ಇಲ್ಲಿ ಅಹನ್ಯಾನಿ ಭೂತಾನಿ ಗಚ್ಚಂತಿ ಹಿಮಾಲಯ ಶೇಷಾಂ ಸ್ಥಾವರಂ ಇಚ್ಛಂತಿ ಹಿಮಾಚರ ಮಿತಂ ಫಲಂ ಅನ್ನುವ ಹಾಗೆ ನಾವು ನಮ್ಮ ಪೂರ್ವಜರನ್ನ ಈ ಸುಸಂದರ್ಭದಲ್ಲಿ ಅನುಸಂಧಾನ ಮಾಡುವುದರ ಮುಖಾಂತರವಾಗಿ ಅವರನ್ನ ಮನನ ಮಾಡಿ ಅವರಿಗೆ ಸಲ್ಲಬಹುದಾಗಿರ್ತಕ್ಕಂಥ ಪಿತೃತರ್ಪಣಾದಿಗಳನ್ನು ಆ ಕಾಶಿ ಗಯಾ ಅಂತಕ್ಕಂಥ ಆ ನದಿ ತೀರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆ ಕಾಶಿ ಕ್ಷೇತ್ರವಿರಬಹುದು ಅಥವಾ ಗಂಗಾ ನದಿಯ ತೀರದಲ್ಲಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಪಿತೃಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಉನ್ನತಿಯನ್ನು ನಾವು ಪಡೆಯಬಹುದು. ಇಲ್ಲಿ ಅದರಲ್ಲೂ ಸಹಿತ ಈ ಪಿತೃಪಕ್ಷಗಳಲ್ಲಿ ಪ್ರತಿದಿನವೂ ಕೂಡ ತಮ್ಮವರನ್ನ ಅಥವಾ ತಮಗೆ ತಿಳಿದಿರತಕ್ಕಂಥ ಎಲ್ಲರನ್ನು ಕೂಡ ನಾವು ಈ ಪಿತೃಪಕ್ಷಗಳಲ್ಲಿ ಅವರಿಗೆ ನಾವು ತರ್ಪಣವನ್ನು ಕೊಡಬಹುದಾಗಿರ್ತಕ್ಕಂಥ ಆ ಒಂದು ಸುಸಂದರ್ಭ. ನಾವು ಕೇವಲ ನಮ್ಮ ಪಿತೃಗಳಿಗೆ ಅಲ್ಲದೆ ನಮಗೆ ತಿಳಿದಿರತಕ್ಕಂತಹ ಆ ಬಂಧು ಮಿತ್ರರಿರಬಹುದು ಅಥವಾ ಯಾವುದಾದ್ರೂ ದೂರದ ಸಂಬಂಧಿ ಇರಬಹುದು, ಎಲ್ಲರನ್ನು ಕೂಡ ನಾವು ಈ ಒಂದು ಪಿತೃಪಕ್ಷಗಳಲ್ಲಿ ಎಲ್ಲರಿಗೂ ಕೂಡ ಅರ್ಘ್ಯಾದಿಗಳನ್ನು ನೀಡುವುದರ ಮುಖಾಂತರವಾಗಿ ಅವರನ್ನು ಸ್ಮರಣೆ ಮಾಡಿ ಅವರ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಬಹುದು. ಹೀಗೆ ಈ ಪಿತೃಪಕ್ಷಗಳಲ್ಲಿ ಅದರಲ್ಲೂ ಸಹಿತ ನಾವು ವಿಶೇಷವಾಗಿ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮನ್ನು ನಾವು ಬಿಟ್ಟು ಹೋಗಿರ್ತಕ್ಕಂಥವ್ರಿಗೆ ಪ್ರತಿ ವರ್ಷವೂ ಕೂಡ ಆ ತಿಥಿಯ ಅನುಸಾರವಾಗಿ ಈ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಈ ಶ್ರಾದ್ದಗಳನ್ನು ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ನಾವು 3 ಜನಕ್ಕೆ ನಾವು ತರ್ಪಣವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಇಲ್ಲಿ ತಂದೆ, ತಾತ, ಮುತ್ತಾತ, ವಸು, ರುದ್ರ, ಆದಿತ್ಯ. ಇಲ್ಲಿ ವಸು ಅಂತಕ್ಕಂಥದ್ದು ತಂದೆಯ ಸ್ವರೂಪ, ರುದ್ರ ಅಂತಕ್ಕಂಥದ್ದು ತಾತನ ಸ್ವರೂಪ, ಮತ್ತೆ ಮುತ್ತಾತ ಅಂತಕ್ಕಂಥದ್ದು ಆ ಆದಿತ್ಯನ ಸ್ವರೂಪ. ಈ 3 ಜನಗಳ ಸ್ಮರಣೆ ಮಾಡುವುದರ ಮುಖಾಂತರವಾಗಿ ಅವರಿಗೆ ನಮ್ಮ ಆ ಕರ್ಮಾಂಗಾನುಸಾರವಾಗಿ ಬಹಳ ಶ್ರದ್ಧೆಯಿಂದ ಮಾಡಬೇಕು ಸಹಿತ ಈ ಕಾರ್ಯವನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಕಿಂಚಿತ್ ಲೋಪವಿಲ್ಲದೆ ಈ ಕಾರ್ಯವನ್ನ ನಾವು ನೆರವೇರಿಸಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಈ ಪಿತೃಕಾರ್ಯಗಳಲ್ಲಿ ಶ್ರದ್ಧೆ. ಅದರಲ್ಲೂ ಈ ಕಾರ್ಯವನ್ನ ಮಧ್ಯಾಹ್ನದ ಸಮಯದಲ್ಲಿ ಮಾಡಬೇಕು. ಆ ಮಾಧ್ಯಾಹ್ನಿಕವಾಗಿರ್ತಕ್ಕಂಥ ಸಂದರ್ಭ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಸಮಯ. ಈ ಪಿತೃಗಳಲ್ಲಿ ಬಹಳ ವಿಶೇಷವಾಗಿ ನಮ್ಮ ತಾಯಿಯ ಸಂಬಂಧಿಗಳಿರಬಹುದು ಅಥವಾ ತಂದೆಯ ಸಂಬಂಧಿಗಳಿರಬಹುದು. ಅದರಲ್ಲೂ ಸಹಿತ ತಂದೆಗೆ ಮಾತ್ರ ನಾವು ವರ್ಷದಲ್ಲಿ 2 ಪಿಂಡ ಪ್ರದಾನಗಳನ್ನು ಮಾಡ್ತಕ್ಕಂಥ ಅವಕಾಶವಿದೆ. ಆದರೆ ತಾಯಿಗೆ ನಾವು 2 ಪಿಂಡ ಪ್ರದಾನಗಳನ್ನು ಮಾಡಬಾರದು. ಇಲ್ಲಿ ತಂದೆ ತೀರಿಕೊಂಡಂಥ ಆ ದಿನದಲ್ಲಿ ನಾವು ಆಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಸಹಿತ ಈ ಒಂದು ಪಿತೃಪಕ್ಷಗಳಲ್ಲಿ ತಂದೆಗೆ ಮತ್ತೆ ನಾವು ಪಿಂಡ ಪ್ರದಾನಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ತಂದೆಯ ಋಣವನ್ನು ನಾವು ತೀರಿಸಬಹುದು. ಆದರೆ ತಾಯಿಗೆ ನಾವು ಕೇವಲ ತಾಯಿಯ ಆ ತೀರಿಕೊಂಡಿರ್ತಕ್ಕಂಥ ಆ ದಿನದಲ್ಲಿ ಮಾತ್ರ ತಾಯಿಗೆ ನಾವು ಪಿಂಡ ಪ್ರದಾನವನ್ನು ಮಾಡಿ ಈ ಒಂದು ಅಮಾವಾಸ್ಯ ದಿನದಲ್ಲಿ ಕೇವಲ ಅರ್ಘ್ಯ ಪ್ರದಾನಾದಿಗಳನ್ನು ಕೊಡುವುದರ ಮುಖಾಂತರವಾಗಿ ತಾಯಿಗೆ ನಮ್ಮ ಆ ಕಾಯಕವನ್ನು ಸಲ್ಲಿಸಬಹುದು. ಅದರಲ್ಲೂ ಇಲ್ಲಿ ನಾವು ಆ ತಿಥಿಗಳನ್ನು ಮಾಡುವಂಥ ಅವಕಾಶ ನಮಗೆ ಸಿಗದೇ ಇದ್ದಂಥ ಪಕ್ಷದಲ್ಲಿ ನಾವು ಅವತ್ತಿನ ದಿನದಲ್ಲಿ ಅವರ ಹೆಸರನ್ನು ಸ್ಮರಣೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ಸ್ವಯಂ ಪಾಕವನ್ನು ಕೂಡ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಆ ಸ್ವಯಂ ಪಾಕವನ್ನು ನೀಡುವುದರ ಮುಖಾಂತರವಾಗಿ ಆ ಪಿತೃದೇವತೆಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಇಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ವಸು, ರುದ್ರ, ಆದಿತ್ಯ ಅಂತಕ್ಕಂಥ ತ್ರಿಮೂರ್ತಿ ಸ್ವರೂಪಗಳನ್ನು
ನಾವು ಆ ಸ್ವರೂಪಗಳಾಗಿ ಒಬ್ಬ ಬ್ರಾಹ್ಮಣರನ್ನು ಕರೆದು ಅಥವಾ ಪಿಂಡಗಳನ್ನು ಇಡುವುದರ ಮುಖಾಂತರವಾಗಿ ಈ 3 ಜನಕ್ಕೂ ಕೂಡ ನಮ್ಮಿಂದ ಆದಿಯಾಗಿ 4 ತಲೆಮಾರುಗಳವರೆಗೆ ಈ ಒಂದು ಪಿಂಡ ಪ್ರದಾನವನ್ನು ಮಾಡುವುದರ ಮುಖಾಂತರವಾಗಿ ಆ ಪಿಂಡದ ಮುಖಾಂತರವಾಗಿ ನಾವು ಆ ಹವಿಸ್ಸನ್ನು ನೀಡುತ್ತೇವೆ. ಇಲ್ಲಿ ಸೂರ್ಯನಿಂದ ಚಂದ್ರನು, ಚಂದ್ರನಿಂದ ಅಗ್ನಿಯು, ಅಗ್ನಿಯಿಂದ ವಾಯುವು, ವಾಯುವಿನಿಂದ ಜಲ, ಈ ಜಲದಿಂದ ಬ್ರಹ್ಮ, ಆ ಬ್ರಹ್ಮನಿಂದ ಗೋವು. ಈ ರೀತಿಯಾಗಿ ನಾವು ಈ ಎಲ್ಲ ದೇವತೆಗಳಿಗೂ ಕೂಡ ನಾವು ಹವಿಸ್ಸನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನಾವು ಇಟ್ಟಂಥ ಪಿಂಡ ಪ್ರದಾನಾದಿಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜಿಸುವುದರ ಮುಖಾಂತರವಾಗಿ, ಕಾಗೆಗೆ ಆಹಾರವನ್ನು ನೀಡುವುದರ ಮುಖಾಂತರವಾಗಿ, ಹಸುವಿಗೆ ಆ ಆಹಾರವನ್ನು ಗೋಗ್ರಾಸವನ್ನು ಮಾಡುವುದರ ಮುಖಾಂತರವಾಗಿ ಸಹಿತ ನಾವು ಪಿತೃಗಳ ಆ ಕಾರ್ಯವನ್ನು ಪೂರೈಸಿ ಅವರಿಂದ ಆ ಅನುಗ್ರಹವನ್ನು ಪಡೆಯಬಹುದು. ಗುರುಗಳೇ, ಪಿತೃಪಕ್ಷದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಇನ್ನು ಧನುರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನ ತೃಪ್ತಿದಾಯಕವಾಗಿರ್ತಕ್ಕಂಥ ದಿನ. ಮಾನಸಿಕವಾಗಿರಬಹುದು ಅಥವಾ ಶಾರೀರಿಕವಾಗಿರ್ತಕ್ಕಂತಹ ಎಲ್ಲದರಲ್ಲೂ ಕೂಡ ಉತ್ತಮ ಫಲವನ್ನು ಪಡೆಯಬಹುದಾಗಿರ್ತಕ್ಕಂಥ ದಿನ. ಇವತ್ತಿನ ದಿನದಲ್ಲಿ ನಿಮ್ಮ ಬಂಧುಗಳ ಆಗಮನವಿರಬಹುದು ಅಥವಾ ನೀವು ಮತ್ತೊಬ್ಬರ ಬಂಧುಗಳ ಮನೆಗೆ ತೆರಳಬಹುದಾಗಿರಬಹುದು. ಅದೆಲ್ಲದರಿಂದಲೂ ಕೂಡ ನೀವು ಇವತ್ತಿನ ದಿನ ಆ ಆನಂದವನ್ನು ಕಳೆಯುವಂತಹ ಕ್ಷಣ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಹೋಗ್ತಾ ಇರತಕ್ಕಂಥ ಮಾರ್ಗ ಮಧ್ಯದಲ್ಲಿ ಯಾವುದಾದರೂ ಆ ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ದೇವತೆಗೆ ತೆರಳಿ ಆ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ಆ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ತಾಯಿಯ ಅನುಗ್ರಹವನ್ನು ಪಡೆಯುವುದು ಕೂಡ ಬಹಳ ಮುಖ್ಯ. ಇವತ್ತಿನ ಮಾರ್ಗ ಮಧ್ಯದಲ್ಲಿ ಯಾವುದಾದರೂ ವಸ್ತುವನ್ನು ಕಳೆದುಕೊಳ್ಳುವಂಥ ಆ ಸಂಭವ ಇರುವುದರಿಂದ ಅಥವಾ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಯಾವುದಾದರೂ ಕೂಡ ಅಚಾನಕ್ಕಾಗಿರ್ತಕ್ಕಂತಹ ಅಥವಾ ಅಜಾಗರೂಕತೆಯಿಂದ ನೀವು ಚಾಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದಾದರೂ ಸಣ್ಣದಾಗಿರ್ತಕ್ಕಂಥ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥ ದಿನ. ಆದುದರಿಂದ ಸ್ವಲ್ಪ ಮಟ್ಟಿಗೆ ಲಕ್ಷ್ಯ ವಹಿಸಿ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿರಬಹುದು, ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲಿರಬಹುದು ಉತ್ತಮ ಫಲದಾಯಕವಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷಿಸಬಹುದು. ಇನ್ನು ಈ ದಿನದಲ್ಲಿ ತಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ದೇವತಾ ಆ ಸನ್ನಿಧಾನಗಳಿಗೆ ತೆರಳಿ ವಿಶೇಷವಾಗಿ ಆ ದೇವತಾ ಸನ್ನಿಧಾನಗಳಲ್ಲಿ ತಮ್ಮ ಮನೋಪ್ರಾರ್ಥನಾದಿಗಳೆಲ್ಲವನ್ನು ಕೂಡ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇವತ್ತಿನ ದಿನದಲ್ಲಿ ಹರಳಿ ಮರದ ಪ್ರಾಕಾರದಲ್ಲಿರ್ತಕ್ಕಂಥ ಇರುವೆಗಳಿಗೆ ರವ್ವೆ ಮಿಶ್ರಿತವಾಗಿರ್ತಕ್ಕಂಥ ಸಕ್ಕರೆಯನ್ನು ಸಮರ್ಪಣೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮದಲ್ಲದೇ ಇರತಕ್ಕಂಥ ಯಾವುದಾದ್ರೂ ಒಂದು ಕೆಲಸದಿಂದ ನೀವು ಆ ಆರ್ಥಿಕವಾಗಿರ್ತಕ್ಕಂಥ ಹಣದ ವಿಚಾರದಲ್ಲಿ ಸ್ವಲ್ಪ ವ್ಯಯವನ್ನು ಮಾಡುವಂಥ ಆ ಒಂದು ದಿನ. ಆದುದರಿಂದ ಇವತ್ತು ನಿಮಗೆ ತಿಳಿದೇ ಇರತಕ್ಕಂಥ ವಿಚಾರವಾಗಿದ್ದರೂ ಸಹಿತ ನೀವು ಅದಕ್ಕೆ ಸಹಕಾರವನ್ನು ನೀಡುವುದರ ಮುಖಾಂತರವಾಗಿ ಅವ್ರಿಗೂ ಕೂಡ ಸಹಾಯವನ್ನು ಮಾಡುವಂಥ ಆ ಮನಸ್ಥಿತಿ ಇರುತ್ತೆ. ಇನ್ನು ಇವತ್ತಿನ ದಿನದಲ್ಲಿ ವೃದ್ಧಾಶ್ರಮಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ತೆರಳಿ ಅವರಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಯಾವುದಾದರೂ ವಸ್ತ್ರವಿರಬಹುದು ಅಥವಾ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಪದಾರ್ಥಗಳಿರಬಹುದು ಅವರಿಗೆ ನೀಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ಮತ್ತು ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಶುಭಕರವಾಗಿರ್ತಕ್ಕಂತಹ ಆ ಫಲವನ್ನು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇವತ್ತಿನ ದಿನದಲ್ಲಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನನ್ನು ಪ್ರಾರ್ಥನೆ ಮನೆಯಲ್ಲಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚುವುದರಿಂದಲೂ ಕೂಡ ಇನ್ನಷ್ಟು ಶುಭಕರವಾಗಿರ್ತಕ್ಕಂತಹ ಆ ಫಲವನ್ನು ಸಿದ್ಧಿಸಿಕೊಳ್ಳಬಹುದು. ಕುಂಭರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ಈ ಒಂದು ಸುದಿನದಲ್ಲಿ ಮನೆಯಲ್ಲಿರ್ತಕ್ಕಂತಹ ವಾತಾವರಣವು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ. ಆದಾಗ್ಯೂ ಯಾವುದೋ ಪೂರ್ವ ಕಾರ್ಯವನ್ನು ಇವತ್ತಿನ ದಿನದಲ್ಲಿ ಆ ಕಾರ್ಯಕ್ಕೆ ಮರುಚಾಲನೆ ನೀಡುವುದರ ಮುಖಾಂತರವಾಗಿ ಯಾವುದಾದರೂ ವಸ್ತು ಇರಬಹುದು ಅಥವಾ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರವಿರಬಹುದು ಅದೆಲ್ಲದರಿಂದಲೂ ಕೂಡ ಇವತ್ತಿನ ದಿನದಲ್ಲಿ ತೃಪ್ತಿದಾಯಕವಾಗಿರ್ತಕ್ಕಂತಹ ಫಲವನ್ನು
ನಿರೀಕ್ಷಿಸಬಹುದು. ಈ ದಿನದಲ್ಲಿ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ತಂದೆ ತಾಯಿಗಳಿರಬಹುದು ಅಥವಾ ನಿಮ್ಮ ತಂದೆ ತಾಯಿಗಳ ಸಮಾನರಾಗಿರ್ತಕ್ಕಂಥ ಅತ್ತೆ ಮಾವಂದಿರಬಹುದು, ಇವರಿಂದ ಉತ್ತಮವಾಗಿರ್ತಕ್ಕಂಥ ಸಹಕಾರವು ನಿಮಗೆ ಇವತ್ತಿನ ದಿನ ದೊರಕುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಿಮಗೆ ಇವತ್ತು ತೃಪ್ತಿದಾಯಕವಾಗಿರ್ತಕ್ಕಂಥ ಆ ಸಮಯವಾದುದರಿಂದ ಇವತ್ತಿನ ಈ ಸುದಿನದಲ್ಲಿ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಆ ದೇವತಾ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ಇನ್ನು ಮೀನರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾನಸಿಕವಾಗಿರ್ತಕ್ಕಂತಹ ಆ ಒತ್ತಡಗಳಿಂದ ಯಥೇಚ್ಛವಾಗಿ ಬಳಲುವಂತಹ ಒಂದು ದಿನ. ಮಾಡುವಂತಹ ಕೆಲಸದಲ್ಲೂ ಕೂಡ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಅವಮಾನವನ್ನು ಪಡುವಂಥ ದಿನ. ಆದ್ದರಿಂದ ಇವತ್ತಿನ ಆ ಒಂದು ದಿನದಲ್ಲಿ ಸಹೋದ್ಯೋಗಿಗಳ ಒಟ್ಟಿಗೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆ ವಿಶ್ವಾಸದಿಂದ ಆ ಕಾರ್ಯವನ್ನು ಮಾಡಿದ್ದೆ ಆದರೆ ಇವತ್ತು ನೀವು ಆ ಕಾರ್ಯವನ್ನು ಸಿದ್ಧಿಸಿಕೊಳ್ಳಬಹುದು. ಇನ್ನು ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಮಾಡುವಂಥ ಕೆಲಸಗಳಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಕಲಹಗಳು ಸಂಭವಿಸುವಂಥ ಆ ದಿನವಾದುದರಿಂದ ನಾಲಿಗೆಯ ಮೇಲೆ ಜಾಗೃತಿ ವಹಿಸುವುದು ಕೂಡ ಅತ್ಯಂತ ಸೂಕ್ತ. ಇವತ್ತಿನ ಈ ದಿನದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಅವರು ತಮ್ಮ ಸಹಪಾಠಿಗಳೊಂದಿಗೆ ಅಥವಾ ದೂರದ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಆ ಒಂದು ದಿನವಾಗಿರುತ್ತೆ. ಇನ್ನು ಇವತ್ತಿನ ದಿನದಲ್ಲಿ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಗೃಹಿಣಿಯರು ಬಹಳ ಮುಖ್ಯವಾಗಿ ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಜಾಗೃತಿ ವಹಿಸುವುದು ಅತ್ಯಂತ ಸೂಕ್ತದಾಯಕ. ಇವತ್ತಿನ ಈ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಾದಿಗಳಿಂದ ಮುಕ್ತಿಯನ್ನು ಹೊಂದುವ ಸಲುವಾಗಿ ವಿಶೇಷವಾಗಿ ಆ ಸಾಂಬಶಿವನ ಪ್ರಾರ್ಥನೆ ಹಾಗೂ ರಾಮದೂತನಾಗಿರ್ತಕ್ಕಂಥ ಹನುಮಂತನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಆ 18 ಪ್ರದಕ್ಷಿಣೆಗಳ ಮಾಡುವುದರ ಮುಖಾಂತರವಾಗಿ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ವ್ಯಯಿಸುವುದರಿಂದ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನ ಪಡೆಯಬಹುದಾಗಿದೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ಪಿತೃಪಕ್ಷದ ಬಗ್ಗೆ ತಿಳಿಸ್ತಾ ಇದ್ರಿ, ದಯವಿಟ್ಟು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಪಿತೃದೋಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮನೆಯಲ್ಲಿ ಸಮಸ್ಯೆಗಳಲ್ಲಿ ನಾವು ಬಳಲ್ತಾನೆ ಇರ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಗ್ರಹಗತಿಗಳು ಅಂತಕ್ಕಂಥ ಆ ಮೌಢ್ಯ ಮನಸ್ಸಿನಿಂದ ನಾವು ಮುಂದೂಡ್ತಾ ಇರ್ತೇವೆ. ಆದರೆ ನಿಖರವಾಗಿರ್ತಕ್ಕಂಥ ಈ ಪಿತೃದೋಷಗಳು ನಮ್ಮಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಎಷ್ಟೇ ವಿದ್ಯಾವಂತರಿದ್ದರೂ ಸಹಿತ ಅವರಿಗೆ ಆ ಉದ್ಯೋಗದ ಸಮಸ್ಯೆ ಇದ್ದೇ ಇರುತ್ತೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರಬೇಕಾಗಿರ್ತಕ್ಕಂಥ ಬಾಂಧವ್ಯ ಇಲ್ಲದೆ ಇರತಕ್ಕಂಥದ್ದು, ಇರ್ತಕ್ಕಂಥ ಉನ್ನತ ಸ್ಥಿತಿಯಲ್ಲಿದ್ದಂಥ ಆ ಆರ್ಥಿಕ ಸ್ಥಿತಿಯು ಕೂಡ ದಿನೇ 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 ಕ್ಷೀಣಿಸ್ತಾ ಇರುತ್ತೆ. ಹೊರಗಡೆ ವ್ಯಾವಹಾರಿಕವಾಗಿಯೂ ಕೂಡ ಇದರಿಂದ ಹೊಡೆತವನ್ನು ತಿಂತಕ್ಕಂಥ ಸಂದರ್ಭಗಳು ಅದೆಷ್ಟೋ ಸಂದರ್ಭಗಳಿರುತ್ತೆ. ಇನ್ನು ಪುತ್ರ ಸಂತಾನಹೀನರಾಗಿರ್ತಾರೆ. ಮನೆಯಲ್ಲಿ ಮದುವೆಗಳಾಗಿರ್ತಕ್ಕಂಥವ್ರಿಗೆ ತಮ್ಮ ಪಿತೃಗಳ ಋಣವನ್ನು ತೀರಿಸುವ ಸಲುವಾಗಿ ಸಂತಾನದ ಅಪೇಕ್ಷೆಯಲ್ಲೂ ಕೂಡ ಅವರು ಕೊರತೆಯನ್ನು ಅನುಭವಿಸ್ತಾ ಇರ್ತಾರೆ. ಆರ್ಥಿಕ ವಿಚಾರ ಇರಬಹುದು, ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರವಿರಬಹುದು, ಮಕ್ಕಳ ವಿದ್ಯಾಭ್ಯಾಸವಿರಬಹುದು. ಇದು ಹೊರತಾಗಿ ಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲೂ ಕೂಡ ಇವರಿಗೆ ಬೇಕಾಗಿರ್ತಕ್ಕಂಥ ಫಲಗಳನ್ನು ಅವರು ಬೇಕಾಗಿರಬಹುದಾಗಿರ್ತಕ್ಕಂಥ ಫಲಗಳನ್ನು ಪಡೆಯುವುದರಲ್ಲಿ ಅವರು ವಿಫಲತೆಯನ್ನು ಕಾಣ್ತಾರೆ. ಈ ದೋಷಗಳಿದ್ದಂಥ ಮನೆಗಳಲ್ಲಿ ಯಾವ ಸಂದರ್ಭದಲ್ಲೂ ಸಹಿತ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಬದುಕುವಂಥ ಆ ಸಂದರ್ಭ ಆ ಕುಟುಂಬಗಳಿಗೆ ಇಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಕುಟುಂಬಗಳಲ್ಲಿದೆ. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಎಷ್ಟೋ ದಂಪತಿಗಳು ಕೇವಲ 1-2 ತಿಂಗಳಲ್ಲಿ ಮನಸ್ತಾಪಗಳು ಬಂದು ದೂರವಾಗತಕ್ಕಂಥದ್ದು ಕೂಡ ಈ ಪಿತೃದೋಷಗಳಲ್ಲಿರುತ್ತೆ. ಗುರುಗಳೇ, ಪಿತೃಪಕ್ಷದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಮಗೆಲ್ಲ ತಿಳಿಸುವ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ತಾವು ಪಿತೃಪಕ್ಷದ ಬಗ್ಗೆ ತಿಳಿಸಿಕೊಡೋ ಮುನ್ನ ನಮ್ಮ ವೀಕ್ಷಕರೊಬ್ರು ನಮಗೆ ಪತ್ರ ಬರೆದಿದ್ದಾರೆ. ದಯವಿಟ್ಟು ಅವರ ಸಮಸ್ಯೆಯನ್ನ ಗಮನಿಸಿ ಪರಿಹಾರ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ ಗುರುಜಿ, ನನ್ನ ಹೆಸರು ಯಶೋಧ. ನಾನು ಹಾಸನದಿಂದ ಪತ್ರ ಬರೆಯುತ್ತಿದ್ದೇನೆ. ನಿಮ್ಮ ಕಾರ್ಯಕ್ರಮವನ್ನ ಪ್ರತಿದಿನ ವೀಕ್ಷಿಸುತ್ತಾ ಇದ್ದೇವೆ. ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ. ನನ್ನ ಮೊದಲನೇ ಮಗಳು ಭವ್ಯ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾಳೆಂಬ ಕಾರಣಕ್ಕೆ ಎಲ್ಲಿಯೂ ಸಂಬಂಧಗಳು ಕೂಡಿ ಬರುತ್ತಿಲ್ಲ. ಈಗ ಅವಳಿಗೆ 29 ವರ್ಷ ವಯಸ್ಸು. ಎರಡನೆಯ ಮಗಳು ದಿವ್ಯಾ 27 ವರ್ಷ. ಆಕೆಗೆ ಮದುವೆಯ ಬಗ್ಗೆ ಬಹಳಷ್ಟು ಜನ ಕೇಳುತ್ತಿದ್ದಾರೆ. ಆದರೆ ದೊಡ್ಡ ಮಗಳ ಮದುವೆಗೆ ಮುಂಚೆ ಎರಡನೆಯ ಮಗಳ ಮದುವೆ ಮಾಡಲು ಬಹಳ ಬೇಜಾರಾಗುತ್ತಿದೆ. ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿಕೊಡಿ.
ನಮಸ್ಕಾರಗಳೊಂದಿಗೆ ಯಶೋಧ. ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಈ ಶುಭಮಂಗಳ ಕಾರ್ಯಕ್ರಮದ ಮುಖಾಂತರವಾಗಿ ಯಶೋಧ ಅವರಿಗೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮಲ್ಲಿ ಇರ್ತಕ್ಕಂಥ ಆ ನೋವನ್ನು ಅಥವಾ ಆ ಬೇಸರವನ್ನು ಆದಷ್ಟು ಬೇಗ ಪರಿಹರಿಸುವಂಥ ಆ ಶಕ್ತಿ ಆ ಜಗನ್ಮಾತೆ ನಿಮಗೆ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಧನ್ಯವಾದಗಳನ್ನು ಕೂಡ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ತಾವು ತಿಳಿಸಿರುವ ಹಾಗೆ ತಮ್ಮ ಮಗಳದು ಮೂಲ ನಕ್ಷತ್ರ ಅಂತಕ್ಕಂಥದ್ದನ್ನು ತಾವೇ ತಿಳಿಸಿದ್ದೀರ. ಆದರೆ ಅವರ ಜಾತಕವನ್ನು ನೋಡುವ ಆ ಫಲಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವುದಾದರೆ ಹುಟ್ಟಿರ್ತಕ್ಕಂಥ ದಿನಾಂಕ ಬಹಳ ಪ್ರಮುಖವಾಗಿರುತ್ತೆ. ದಿನಾಂಕ ಹಾಗೆ ಸಮಯವನ್ನು ತಾವು ನೀಡಿದ್ದಾಗಿದ್ದರೆ ನಾವು ಇನ್ನಷ್ಟು ನಿಖರವಾಗಿರ್ತಕ್ಕಂಥ ಫಲಗಳನ್ನು ತಿಳಿಸಬಹುದಾಗಿತ್ತು. ಆದರೂ ಸಹಿತ ಈ ರೀತಿಯಾಗಿರ್ತಕ್ಕಂಥ ಪತ್ರಗಳನ್ನು ಬರೀತಕ್ಕಂಥವರಲ್ಲಿ ನನ್ನದೊಂದು ಮನವಿ, ನೀವು ಪತ್ರವನ್ನು ಬರೆಯುವ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಆ ವಿಚಾರದಲ್ಲಿ ಅನುಮಾನ ಇದ್ದಂತಹ ಸಂದರ್ಭದಲ್ಲಿ ನೀವು 1ರಿಂದ 100ರ ಒಳಗಡೆ ಒಂದು ಸಂಖ್ಯೆಯನ್ನು ಮತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನು ಹಾಗೂ ನಿಮ್ಮ ಮನೆ ದೇವರನ್ನು ಈ 3ನ್ನು ಕೂಡ ನಿಮ್ಮ ಪತ್ರದಲ್ಲಿ ಈ 3ನ್ನು ಕೂಡ ನೀವು ಪ್ರಸ್ತಾಪಿಸಿ ಕಳಿಸಿದ್ದೆ ಆದರೆ ಇನ್ನಷ್ಟು ನಿಖರವಾಗಿರ್ತಕ್ಕಂಥ ಫಲಗಳನ್ನು ತಿಳಿಸಲಿಕ್ಕೆ ನಮಗೆ ಅನುಕೂಲವಾಗುತ್ತೆ. ಇಲ್ಲಿ ನೀವು ತಿಳಿಸಿದ ಹಾಗೆ ನಿಮ್ಮ ಮಗಳದು ಮೂಲ ನಕ್ಷತ್ರ ಅಂತಕ್ಕಂಥದ್ದು ಅದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮೌಢ್ಯವಾಗಿರ್ತಕ್ಕಂಥ ಆ ಒಂದು ಮನಸ್ಥಿತಿ. ನಾನು ಮೊದಲನೆಯದಾಗಿ ಅದನ್ನು ನಾನು ಖಂಡಿಸುವಂತನಾಗ್ತೇನೆ. ಕೇವಲ ಮೂಲ ನಕ್ಷತ್ರದಿಂದ ಮಾತ್ರ ನಿಮ್ಮ ಮಗಳಿಗೆ ವಿವಾಹಕ್ಕೆ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆ ವಾಕ್ಯ. ಇಲ್ಲಿ ನಿಮ್ಮ ಮಗಳ ಜಾತಕದಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ನೀವು ಈ ಒಂದು ಸಮಯಕ್ಕೆ ನಾನು ಸಮಯದ ಆ ಲಗ್ನ ಕುಂಡಲಿಯನ್ನು ಹಾಕಿ ನೋಡಿದಾಗ ನಿಮ್ಮ ಮಗಳಿಗೆ ಈ ಒಂದು ಕಾಲದಲ್ಲಿ ಕನ್ಯಾ ಲಗ್ನದಲ್ಲಿದೆ. ಆ ಕನ್ಯಾ ಲಗ್ನವನ್ನು ನಾವು ತೆಗೆದುಕೊಂಡಾಗ ಅಲ್ಲಿಂದ ಸಪ್ತಮ ಭಾವವನ್ನು ನೋಡಿದ್ದೆ ಆದರೆ ಇವರಿಗೆ ಅತ್ಯಂತ ಶೀಘ್ರವಾಗಿ ವಿವಾಹದ ಭಾಗ್ಯ ಕೂಡಿ ಬರಲಿದೆ. ಆದರೆ ಇವರಿಗೆ ತಮ್ಮ ಮನೆ ದೇವರ ಅನುಗ್ರಹ ಕಡಿಮೆ ಇರುವುದರಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ. ಹಾಗಾಗಿ ಈ ಕೂಡಲೇ ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಆ ಮನೆ ದೇವರಿಗೆ ತೆರಳಿ ಮನೆ ದೇವರಲ್ಲಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡುವುದರ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿ ನೀವು ಬಂದಿದ್ದೆ ಆದರೆ ನಿಮ್ಮ ಮಗಳಿಗೆ ಅತ್ಯಂತ ಶೀಘ್ರವಾಗಿ ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕಾಲವು ಒದಗಿ ಬರಲಿದೆ. ವಿವಾಹಕ್ಕೆ ಯೋಗ್ಯಕರವಾಗಿರ್ತಕ್ಕಂಥ ಆ ಒಂದು ಸಂದರ್ಭದ ಆ ಸಪ್ತಮಕಾರಕನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಕಡಿಮೆ ಇರುವುದರಿಂದ ನಿಮಗೆ ಈ ನವೆಂಬರ್ ಆದ ನಂತರ ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ಫಲವನ್ನು ಆ ಗುರುವು ನಿಮಗೆ ನೀಡುವಂತನಾಗ್ತಾನೆ. ಮೊದಲನೆಯದಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಅದಾದ ನಂತರದಲ್ಲಿ ಈ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವುದರಿಂದ ಈ ವಿವಾಹಕ್ಕೆ ಬಂದಿರತಕ್ಕಂಥ ದೋಷದಿಂದ ನೀವು ಮುಕ್ತಿಯನ್ನು ಹೊಂದಿ ನಿಮ್ಮ ಮನೆಯಲ್ಲಿ ಮಂಗಳಕರವಾಗಿರ್ತಕ್ಕಂಥ ಕಾರ್ಯಗಳು ನಡೆಯುವಂಥದ್ದಾಗುತ್ತೆ. ಇನ್ನು ಮನೆಯಲ್ಲಿ ಒಂದು 3 ಅಮಾವಾಸ್ಯೆಗಳ ಕಾಲ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪಿತೃಗಳ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ನಿಮಗೆ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಆ ಫಲವನ್ನು ನೀವು ನಿರೀಕ್ಷಿಸಬಹುದು. ಯಶೋಧ ಅವರ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ಪಿತೃಪಕ್ಷದ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ, ದಯವಿಟ್ಟು ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಇಲ್ಲಿ ನಾವು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ತೆರಳಿದಾಗ ವಾರಣಾಸಿ, ಕಾಶಿ, ಗಯಾ ಈ ರೀತಿಯಾಗಿರ್ತಕ್ಕಂಥ ಪಿತೃಗಳಿಗೆ ನಾವು ಔದಾರ್ಯವನ್ನು ನೀಡುವಂಥ ಆ ಸ್ಥಳಗಳಿಗೆ ತೆರಳಿದಾಗ ನಮಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಈ ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಆ ಮನಸ್ಸಿನಿಂದ ನಾವು ಅಲ್ಲಿ ಕಾರ್ಯಗಳನ್ನು ಮಾಡಿಸ್ತೇವೆ. ಆದರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವರು ಕಾರ್ಯವನ್ನು ಮಾಡುವ ಸಲುವಾಗಿ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿದರೂ ಸಹಿತ ಸ್ವಲ್ಪ ಮಟ್ಟಿಗೆ ಈ ಆರ್ಥಿಕ ವಿಚಾರಗಳಲ್ಲಿ ನಮ್ಮನ್ನು ಪೀಡಿಸುವಂತರಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ನಿಗದಿ ಮಾಡಿರತಕ್ಕಂಥ ಆ ಹಣವನ್ನು ನಾವು ಕೊಟ್ಟರೂ ಸಹಿತ ಅಂತ್ಯಭಾಗದಲ್ಲಿ ಮತ್ತೊಂದು ಬೇಡಿಕೆಗಳನ್ನು ಇಡುವುದರ ಮುಖಾಂತರವಾಗಿ ನಮ್ಮ ಮನಸ್ಸಿನ ಮೇಲೂ ಘಾಸಿಯನ್ನುಂಟು ಮಾಡ್ತಾರೆ. ಅಲ್ಲಿ ಅವರಲ್ಲಿರ್ತಕ್ಕಂಥ ಶ್ರದ್ಧೆಯು ಕೂಡ ಕುಂದುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಮೊದಲೇ ಅವರ ಬಳಿ ವಿನಮ್ರತೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ನೀವು ನಿಗದಿ ಮಾಡಿರ್ತಕ್ಕಂಥ ಹಣವನ್ನು
ನಾವು ಸಂಪೂರ್ಣವಾಗಿ ನಿಮಗೆ ನಾವು ನೀಡುವಂತರಾಗ್ತೇವೆ. ಆದುದರಿಂದ ದಯಮಾಡಿ ತಾವು ಯಾವುದೇ ಲೋಪವಿಲ್ಲದ ಹಾಗೆ ಈ ಒಂದು ನಮ್ಮ ಪಿತೃ ಕಾರ್ಯಗಳನ್ನು ನೆರವೇರಿಸಿಕೊಡಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಗಳನ್ನು ನೀವು ಹೋಗಿರ್ತಕ್ಕಂತಹ ಆ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದ್ದೆ ಆದರೆ ನಮ್ಮ ಪಿತೃಗಳು ಸಾಕಷ್ಟು ತೃಪ್ತಿದಾಯಕವಾಗಿ ನಮ್ಮನ್ನ ಸಂಪೂರ್ಣವಾಗಿ ಅನುಗ್ರಹಿಸುವಂತರಾಗ್ತಾರೆ. ಗುರುಗಳೇ, ಪಿತೃಪಕ್ಷದ ರೀತಿ ನೀತಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಿಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ವೀಕ್ಷಕರಿಂದ ಪತ್ರ ಬಂದಿದೆ. ಪರಮ ಪೂಜ್ಯ ಗುರುಜಿಯವರಿಗೆ ಪ್ರಣಾಮಗಳು. ನನ್ನ ಹೆಸರು ನಾಗರಾಜು, ತುಮಕೂರಿನಿಂದ ಪತ್ರ ಬರೆಯುತ್ತಿದ್ದೇನೆ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತಿದೆ. MA ಓದಿರುವ ನಾನು ಸರ್ಕಾರಿ ಕೆಲಸಕ್ಕಾಗಿ ಬಹಳ ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅದು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನ್ನ ಜಾತಕದಲ್ಲಿ ಸರ್ಕಾರಿ ಕೆಲಸದ ಭಾಗ್ಯ ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿಸಿಕೊಡಿ. ನನ್ನ ಹುಟ್ಟಿದ ದಿನಾಂಕ 12 ಮೇ 1986 ಸಂಜೆ 4:15 ನಿಮ್ಮ ಉತ್ತರದ ನಿರೀಕ್ಷೆಯೊಂದಿಗೆ ನಾಗರಾಜು, ತುಮಕೂರು. ಶ್ರೀಯುತ ನಾಗರಾಜ್ರವರಿಗೆ ನಮ್ಮ ಶುಭಮಂಗಳ ಕಾರ್ಯಕ್ರಮದ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾರ್ಥನೆಯನ್ನು ಅತ್ಯಂತ ಶೀಘ್ರವಾಗಿ ನೆರವೇರಿಸಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ, ಇನ್ನು ಲಗ್ನ ಕನ್ಯಾ ಲಗ್ನ. ಈ ಸಂದರ್ಭದಲ್ಲಿ ನಿಮಗೆ ದಶಾಭುಕ್ತಿಗಳ ಮುಖಾಂತರವಾಗಿ ನಾವು ನೋಡಿದ್ದೆ ಆದರೆ ಲಗ್ನಕಾರಕನಾಗಿರ್ತಕ್ಕಂಥ ಬುಧನು ದುಸ್ಥಾನವಾಗಿರ್ತಕ್ಕಂತಹ ಆಯುಷ ಕ್ಷೇತ್ರವಾಗಿರ್ತಕ್ಕಂತಹ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಇನ್ನು ನೀವು ಕೇಳಿರ್ತಕ್ಕಂಥ ಉದ್ಯೋಗ, ನಾವು ಉದ್ಯೋಗ ರಂಗವನ್ನು ನೋಡಿದ್ದೆ ಆದರೆ ನಿಮಗೆ ಈ ಸಂದರ್ಭದಲ್ಲಿ ಉದ್ಯೋಗದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದಾಗಿದೆ. ಆದರೆ ಸರ್ಕಾರದ ಉದ್ಯೋಗ ನಿಮ್ಮ ಜಾತಕಾರಿತ್ಯ ನೋಡಿದಾಗ ನಿಮಗೆ ಅದರಿಂದ ಉಪಯೋಗವಾಗುವಂಥದ್ದು ನಿಮಗೆ ಸೂಕ್ತದಾಯಕವಾಗಿದೆ. ಆದರೆ ತಾತ್ಕಾಲಿಕವಾಗಿ ನೋಡಿದಂತಹ ಸಂದರ್ಭದಲ್ಲಿ ಈ ವರ್ಷದಲ್ಲಿ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ನಿಮಗೆ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆಯನ್ನು ನೀವು ಕೇಳಬಹುದು. ಆದರೂ ತಮ್ಮ ಪ್ರಯತ್ನದ ಮುಖಾಂತರವಾಗಿ ತಾವು ಮುಂದುವರಿಸಿದ್ದೆ ಆದರೆ ನಿಮಗೆ ಆ ಸರ್ಕಾರದ ಉದ್ಯೋಗ ಸಿಗುವಂತಹ ಆ ಅವಕಾಶವಿರುವುದರಿಂದ ನೀವು ಧಾರಾಳವಾಗಿ ಪ್ರಯತ್ನಿಸಬಹುದು. ಇನ್ನು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನ್ಯೂನತೆ ಇದೆ ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ಆದರೂ ವಿಶೇಷವಾಗಿ ತಮ್ಮ ಕುಟುಂಬದವರ ಎಲ್ಲ ಜವಾಬ್ದಾರಿಯು ಕೂಡ ನಿಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗೋಚರಿಸ್ತಾ ಇದೆ. ಇನ್ನು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ನ್ಯೂನ್ಯತೆಗಳಿಂದ ಕೂಡಿರ್ತೀರ. ಇನ್ನು ಸಹೋದರರಿಂದ ಅಥವಾ ಸಹೋದರರಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು ಕೂಡ ಆಗಿರ್ತೀರ. ಒಳ್ಳೆಯ ಜ್ಞಾನವಂತರು, ಯಾವುದೇ ವಿಚಾರವನ್ನು ಕೂಡ ಅತಿ ಸೂಕ್ಷ್ಮಾತೀತವಾಗಿ ಮಾತನಾಡ್ತಾ ಇರ್ತಕ್ಕಂಥ ಕೌಶಲ್ಯ ಹೊಂದಿರತಕ್ಕಂಥವ್ರು ಆಗಿರ್ತೀರ. ನಿಮಗೆ ಈ ಸರ್ಕಾರದ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಲಗ್ನಕ್ಕೆ ಅನುಸಾರವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅವನು ಸ್ವಕ್ಷೇತ್ರವಾಗಿರ್ತಕ್ಕಂಥ ಆ ಕ್ಷೇತ್ರವು ನಿಮಗೆ ವ್ಯಯಸ್ಥಾನವಾಗಿದ್ದು ವ್ಯಯಾಧಿಪತಿಯು ಉಚ್ಚನಾಗಿದ್ದಾನೆ. ಹಾಗಾಗಿ ನಿಶ್ಚಯವಾಗಿ ನಿಮ್ಮ ದೃಢ ಸಂಕಲ್ಪದಿಂದ ನೀವು ಮುಂದುವರೆದಿದ್ದೆ ಆದರೆ ಈ ಸರ್ಕಾರದ ಉದ್ಯೋಗದಲ್ಲಿ ನೀವು ಸಫಲತೆಯನ್ನು ಕಾಣಬಹುದು. ನಿಮ್ಮ ಸದೃಢವಾಗಿರ್ತಕ್ಕಂಥ ಮನಸ್ಸಿನಿಂದ ನೀವು ಮುಂದುವರೆದಿದ್ದೆ ಆದರೆ ನಿಮಗೆ ಬೇಕಾಗಿರಬಹುದಾಗಿರ್ತಕ್ಕಂಥ ಯಾವುದಾದರೂ ಸರ್ಕಾರಕ್ಕೆ ಸಮಾನವಾಗಿರ್ತಕ್ಕಂತಹ ಸಂಸ್ಥೆಗಳಿಂದಿರಬಹುದು ಅಥವಾ ಸರ್ಕಾರಿ ಉದ್ಯೋಗವಿರಬಹುದು, ತಮಗೆ ಲಭಿಸ್ತಕ್ಕಂಥದ್ದು ಅತ್ಯಂತ ಶುಭದಾಯಕವಾಗಿದೆ. ಇನ್ನು ನಿಮ್ಮ ಆ ಅಪೇಕ್ಷೆಗೆ ಅನುಸಾರವಾಗಿ ನಿಮ್ಮ ಕೆಲಸವು ಇನ್ನಷ್ಟು ಶೀಘ್ರವಾಗಿ ಸಿದ್ಧಿಸಬೇಕು ಅಂತಕ್ಕಂಥ ಆ ಅವಕಾಶಕ್ಕೋಸ್ಕರವಾಗಿ ನೀವು ವಿಶೇಷವಾಗಿ ಈ ಅಧಿಕಾರಾಧಿಪತಿಯಾಗಿರ್ತಕ್ಕಂಥ ಸೂರ್ಯನಾರಾಯಣರ ಆರಾಧನೆ ಮಾಡುವುದರಿಂದಲೂ ಮತ್ತು ಪರಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಾಂಬಶಿವನ ಯಾವುದಾದ್ರೂ ತೀರ್ಥಕ್ಷೇತ್ರಗಳಲ್ಲಿ ಆಸೀನನಾಗಿರ್ತಕ್ಕಂಥ ಆ ಪರಮೇಶ್ವರನ ಸನ್ನಿಧಾನಕ್ಕೆ ತೆರಳಿ ನೀವು ನಿಮ್ಮ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನೀವು ಅಪೇಕ್ಷಿಸಿದಂತೆ ನಿಮಗೆ ಆ ಸರ್ಕಾರದ ಉದ್ಯೋಗ ಲಭಿಸ್ತಕ್ಕಂಥದ್ದು ಆಗುತ್ತೆ. ಗುರುಗಳೇ, ನಾಗರಾಜ್ರವರ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ತಾವು ಪಿತೃಪಕ್ಷದ ಬಗ್ಗೆ ತಿಳಿಸ್ತಾ ಇದ್ರಿ, ದಯವಿಟ್ಟು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಇಲ್ಲಿ ಪಿತೃದೋಷಗಳು ಅಂತಕ್ಕಂಥದ್ದು ಕೇವಲ ನಮ್ಮನ್ನೆಲ್ಲ ಬಾಧಿಸ್ತಾ ಇರತಕ್ಕಂಥದ್ದು, ನಮ್ಮಿಂದ ಆದಿಯಾಗಿ ನಮ್ಮ ಋಷಿಮುನಿಗಳನ್ನು ಕೂಡ ಬಾಧಿಸಿದಂತಹ ಉದಾಹರಣೆಗಳಿದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಿದಾಗ ಜಮದಗ್ನಿ ಋಷಿ ತಮ್ಮೆಲ್ಲರಿಗೂ ಕೂಡ ಸಪ್ತರ್ಷಿಗಳಲ್ಲಿ ಬಹಳ ಮುಖ್ಯವಾಗಿ ಅಥವಾ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಈ ಜಮದಗ್ನಿ ಮಹರ್ಷಿ, ಈ ಮಹರ್ಷಿಗಳಿಗೂ ಕೂಡ ಪಿತೃದೋಷದಿಂದ ಅವರೂ ಕೂಡ ಆ ಮುಕ್ತಿಯನ್ನು ಪಡೆಯುವ ಸಲುವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದಾಗಿದೆ. ಜಮದಗ್ನಿ ಮಹರ್ಷಿಗಳು ಆತನ ಪತ್ನಿಯಾಗಿರ್ತಕ್ಕಂಥ ರೇಣುಕಾ ಮತ್ತೆ ಮಗನಾಗಿರ್ತಕ್ಕಂಥವನೇ ಆ ಪರಶುರಾಮನು. ಈ ಋಷಿಗಳು ಅತ್ಯಂತ ಕೋಪಗ್ರಾಹಿಗಳು. ಯಾವುದೇ ಸಂದರ್ಭದಲ್ಲೂ ಸಹಿತ ಅವರಿಗೆ ಬಂದಿರತಕ್ಕಂಥ ಕೋಪಕ್ಕೆ ದೇವತೆಗಳಿಗೂ ಕೂಡ ಶಾಪವನ್ನಿತ್ತಂತ ಆ ಮಹಾಪುರುಷರು, ಆ ಋಷಿಗಳು. ಸೂರ್ಯನಿಗೆ ಸಾಕ್ಷಾತ್ ನಮ್ಮೆಲ್ಲರನ್ನು ಕೂಡ ಸದಾಕಾಲ ರಕ್ಷಣೆ ಮಾಡ್ತಾ ಇರತಕ್ಕಂತಹ, ಆ ಬೆಳಕನ್ನು ನೀಡ್ತಾ ಇರತಕ್ಕಂಥ ಸೂರ್ಯನಿಗೆ ಶಾಪವನ್ನಿಟ್ಟಂತ ಆ ಮಹಾಮಹಿಮರು ಈ ಜಮದಗ್ನಿ ಮಹರ್ಷಿಗಳು. ಇವರು ಒಂದು ಸಮಯದಲ್ಲಿ ಪಿತೃದೇವತೆಗಳ ಶಾಪಕ್ಕೆ ಗುರಿಯಾಗಿ ಇವರೂ ಕೂಡ ಆ ನಕುಲ ರೂಪವನ್ನು ಧಾರಣೆ ಮಾಡಿದಂಥದ್ದು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ನಕುಲ ಅಂದರೆ ನಾವು ಮುಂಗಸಿ ಅಂತಕ್ಕಂಥದ್ದು. ಈ ಮುಂಗಸಿಗೆ ನಾವು ನಕುಲ ಅಂತಕ್ಕಂಥ ಹೆಸರಿಂದಲೂ ಕೂಡ ಕರೆಯುತ್ತೇವೆ. ಒಂದು ಸಮಯದಲ್ಲಿ ಈ ಜಮದಗ್ನಿ ಮಹರ್ಷಿಗಳು ಒಂದು ಸಮಯದಲ್ಲಿ ಪಿತೃಗಳ ಕಾರ್ಯವನ್ನ ಮಾಡುವುದನ್ನು ಅವರು ತ್ಯಜಿಸುವಂತರಾಗ್ತಾರೆ. ತನ್ನ ಪಿತೃಗಳ ಕಾರ್ಯವನ್ನು ಮಾಡುವುದಕ್ಕಿಂತ ಅವರು ವಿಶೇಷವಾಗಿ ದೇವತಾ ಪ್ರಾರ್ಥನೆಯಲ್ಲಿ ಮಗ್ನರಾಗಿರ್ತಾರೆ. ತಮ್ಮ ಪಿತೃಗಳನ್ನು ಮರೆತಿದ್ದರಿಂದ ಅವರು ಪಿತೃಗಳ ಅವಕೃಪೆಗೆ ಪಾತ್ರರಾಗ್ತಾರೆ, ಅಂದರೆ ಪಿತೃ ಶಾಪಗ್ರಸ್ತರಾಗ್ತಾರೆ. ಶಾಪಗ್ರಸ್ತರಾದಂತಹ ಸಂದರ್ಭದಲ್ಲಿ ಪಿತೃಗಳು ಇವರಿಗೆ ಒಂದು ಶಾಪವನ್ನು ಇಟ್ಟಿರ್ತಾರೆ. ನೀನು ನಮ್ಮನ್ನ ಈ ರೀತಿಯಾಗಿ ನೀನು ಅವಮಾನಿಸಿ ಕಡೆಗಣಿಸಿದ್ದರಿಂದ ನೀನು ಮುಂದಿನ ಜನ್ಮದಲ್ಲಿ ಆ ನಕುಲನಾಗ ಹುಟ್ಟು ಅಂತೇಳಿ ಶಾಪವನ್ನು ಇಟ್ಟಿರ್ತಾರೆ. ಶಾಪಗ್ರಸ್ತನಾದಂಥ ಈ ಜಮದಗ್ನಿ ಮಹರ್ಷಿಯು ಮುಂದಿನ ಜನ್ಮದಲ್ಲಿ ಆ ನಕುಲನಾಗಿ ಹುಟ್ಟಿರ್ತಾನೆ. ಆದರೂ ಪೂರ್ವಜನ್ಮದ ಆ ಸುಕೃತವೆಲ್ಲವೂ ಕೂಡ ಆ ಜಮದಗ್ನಿ ಋಷಿಗಳ ಮೇಲೆ ಇರುತ್ತೆ. ಈ ಯುಗದಲ್ಲಿ ಧರ್ಮಜ್ಞನಾಗಿರ್ತಕ್ಕಂತಹ ಆ ಧರ್ಮಪ್ರಭುವಾಗಿರ್ತಕ್ಕಂತಹ ಆ ಪಾಂಡವನಂದನನಾಗಿರ್ತಕ್ಕಂಥ ಧರ್ಮರಾಜನು ಒಂದು ರಾಜಸೂಯಾಗವನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ಜಮದಗ್ನಿ ಮಹರ್ಷಿಗಳು ತನ್ನ ಪಿತೃಗಳಿಂದ ಶಾಪಗ್ರಸ್ತರಾದಂತಹ ಸಂದರ್ಭಗಳಲ್ಲಿ ಪಿತೃಗಳ ಬಳಿ ಮರೆ ನೀಡ್ತಾನೆ, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಅಪ್ಪ, ಈ ಶಾಪಕ್ಕೆ ಮುಕ್ತಿ ಎಂದು ಅಂತ ಹೇಳಿ ಕೇಳಿದಾಗ ಅವರು, ನೀನು ಬರುವ ಲೋಕದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಆ ಧರ್ಮರಾಜನು ರಾಜಸೂಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿನಗೆ ಈ ರೀತಿಯಾಗಿರ್ತಕ್ಕಂಥ ಮುಕ್ತಿ ಸಿಗುತ್ತೆ, ಮತ್ತೆ ನೀನು ನಿನ್ನ ಜನ್ಮವನ್ನು ನೀನು ತಾಳುವಂತನಾಗುತ್ತೀಯಾ ಅಂತ ಹೇಳಿದಾಗ ಈ ಲೋಕದಲ್ಲಿ ಇವನು ಆ ನಕುಲನಾಗಿ ಹುಟ್ಟಿರುತ್ತಾನೆ. ಹುಟ್ಟಿದಂತಹ ಸಂದರ್ಭದಲ್ಲಿ ಈ ರಾಜಸೂಯಾಗವನ್ನ ಮಾಡುವಂತ ಆ ಮಗ್ನನಾದಂಥ ಆ ಧರ್ಮನಂದನನು ಬಂದಿರತಕ್ಕಂಥ ಎಲ್ಲ ಯಾಗಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿಗಳಿಗೆ ಅವನು ವಿಶೇಷವಾಗಿರ್ತಕ್ಕಂಥ ಸತ್ಕಾರಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಬಂಗಾರದ ತಟ್ಟೆ, ಬಂಗಾರದ ಲೋಟ ಇವೆರಡನ್ನು ಕೊಟ್ಟು ಆ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಬಂದಂಥವರೆಲ್ಲರೂ ಕೂಡ ಈ ಧರ್ಮನಂದನನನ್ನ ಅನೇಕ ರೀತಿಯಲ್ಲಿ ಹೊಗಳ್ತಾ ಇರ್ತಾರೆ. ಈ ಯುಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ರಾಜಸೂಯಾಗದಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆ ತುಂಬು ಹೃದಯದಿಂದ ಆ ಧರ್ಮನಂದನಿಗೆ ಬಂದಿರತಕ್ಕಂತಹ ಎಲ್ಲ ದೇವಾನ ದೇವತೆಗಳ ಆದಿಯಾಗಿ ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಅನುಗ್ರಹಿಸ್ತಾ ಇರ್ತಾರೆ. ಇಲ್ಲಿ ಕಾರಣೀಭೂತನಾಗಿರ್ತಕ್ಕಂಥ ಈ ನಕುಲನ ಅವತಾರವನ್ನ ತಿಳಿದಂತಹ ಆ ಕೃಷ್ಣನು ಭಾವನಾಗಿರ್ತಕ್ಕಂತಹ ಆ ಧರ್ಮರಾಜನನ್ನ ಕರೆದುಕೊಂಡು ಬಂದು ಈ ಊಟ ಮಾಡಿದಂಥ ಎಲ್ಲ ಅತಿಥಿಗಳು ಕೂಡ ಕೈಯನ್ನು ತೊಳೆಯುವ ಸಲುವಾಗಿ ಒಂದು ಸ್ಥಳವನ್ನು ನಿಗದಿಯನ್ನು ಮಾಡಿರ್ತಾರೆ. ಆ ಸ್ಥಳದಲ್ಲಿ ಎಲ್ಲರೂ ಕೂಡ ತಮ್ಮ ಕೈಗಳನ್ನು ಶುಭ್ರತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ನಕುಲ ರೂಪನಾಗಿರ್ತಕ್ಕಂಥ ಜಮದಗ್ನಿ ಋಷಿಯು ಆ ಬಂದಿರತಕ್ಕಂಥ ಅತಿಥಿಗಳು ಕೈಯನ್ನು ತೊಳೆಯುವ ಸಲುವಾಗಿ ನಿಗದಿ ಮಾಡಿರತಕ್ಕಂಥ ಸ್ಥಳದಲ್ಲಿ ಈ ನಕುಲನಾಗಿರ್ತಕ್ಕಂಥ ಜಮದಗ್ನಿ
ಆ ಮುಂಗಸಿ ಅವತಾರದಲ್ಲಿ ಅಲ್ಲಿರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮಾತನಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಈ ಶ್ರೀಕೃಷ್ಣ ಪರಮಾತ್ಮನು ಕರೆದುಕೊಂಡು ಬಂದು ಹೊರಗಡೆ ಇರತಕ್ಕಂಥ ಅತಿಥಿಗಳು ಮಾತನಾಡ್ತಾ ಇರತಕ್ಕಂಥ ವಾಕ್ಯಗಳನ್ನು ತನ್ನ ಭಾವನೆಗೆ ತಿಳಿಸ್ತಾ ಇರ್ತಾನೆ. ಭಾವ, ಬಂದಿರತಕ್ಕಂಥ ಅತಿಥಿಗಳು ನಿಮ್ಮನ್ನ ಬಹಳ ಮಟ್ಟಿಗೆ ನಿಮ್ಮನ್ನ ಹೊಗಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ನೀವು ಒಂದೊಮ್ಮೆ ಆ ವಾಕ್ಯಗಳನ್ನು ತಮ್ಮ ಕಿವಿಯಿಂದ ಕೇಳುವಂತರಾಗಿ ಅಂತೇಳಿ ಹೇಳಿದಾಗ ಅವರಿಬ್ಬರು ಕೂಡ ಬಂದು ಆ ಕೈಯನ್ನು ತೊಳೆಯುವಂತಹ ಸ್ಥಳಕ್ಕೆ ನಿಲ್ಲುವಂತರಾಗ್ತಾರೆ. ಅಲ್ಲಿ ಈ ಕಾರಣೀಭೂತನಾಗಿರ್ತಕ್ಕಂತಹ ಜಮದಗ್ನಿಯ ಅವತಾರವನ್ನು ಮನಗೊಂಡವನಾದಂತಹ ಶ್ರೀಕೃಷ್ಣನು ತನ್ನ ಮಾತನ್ನು ಕೇಳಿದಾಗ ಜಮದಗ್ನಿ ಸ್ವರೂಪಿಯಾಗಿರ್ತಕ್ಕಂಥವನು ಆ ಧರ್ಮನಂದನನಿಗೆ ಹೇಳ್ತಾ ಇದ್ದಾನೆ, ಅಯ್ಯ ಧರ್ಮರಾಯ, ನೀನು ಮಾಡಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಅನುದಾನಕ್ಕಿಂತ ಮಿಗಿಲಾಗಿ ಇನ್ನೊಬ್ಬ ಸತ್ಯವಂತನಾಗಿರ್ತಕ್ಕಂಥ ಒಬ್ಬ ಬಡಬ್ರಾಹ್ಮಣನು ನಿನಗಿಂತಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಧಿಕವಾಗಿರ್ತಕ್ಕಂಥ ಫಲವನ್ನ ಪಡೆಯುವ ಸಲುವಂತಹ ಆ ಒಂದು ಅನ್ನದಾನವನ್ನು ಮಾಡಿದ್ದಾನೆ ಅಂತೇಳಿ ಹೇಳ್ತಾನೆ. ಇದನ್ನ ನೋಡಿದವನಾದಂತಹ ಶ್ರೀಕೃಷ್ಣನ ಮತ್ತು ಧರ್ಮನಂದನರಿಬ್ಬರು ಕೂಡ ನಮಗಿಂತಲೂ ಕೂಡ ಮಿಗಿಲಾಗಿ ಮಾಡಿರ್ತಕ್ಕಂಥ ಸತ್ಪುರುಷರು ಈ ಯುಗದಲ್ಲಿ ಇರಲಿಕ್ಕೆ ಸಾಧ್ಯವೇ ಅಂತೇಳಿ ಕೇಳಿದಾಗ ಆ ಜಮದಗ್ನಿ ಮಹರ್ಷಿ ಹೇಳ್ತಾ ಇದ್ದಾನೆ, ನಿಮಗೆ ಎಲ್ಲ ಸಿರಿ ಸಂಪತ್ತುಗಳಿದ್ದು ನೀವು ಈ ರಾಜಸೂಯಾಗವನ್ನು ಮಾಡೋದರ ಮುಖಾಂತರವಾಗಿ ಬಂದಿರತಕ್ಕಂಥ ಅತಿಥಿಗಳನ್ನು ಸತ್ಕರಿಸ್ತಾ ಇದ್ದೀರಾ. ಆದರೆ ನಿಮ್ಮ ಯುಗದಲ್ಲಿ ಒಬ್ಬ ಕಡು ಬಡವನಾಗಿರ್ತಕ್ಕಂತಹ ಸತ್ಯಪ್ರಸ್ಥ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನ ಕುಟುಂಬ ಇದೆ. ಅಲ್ಲಿ ಆ ಬ್ರಾಹ್ಮಣನಿಗೆ ಒಬ್ಬ ಮಗನು, ಮಡದಿ ಒಬ್ಬ ಮಗನು, ಮಗನ ಪತ್ನಿ ಆಗಿರ್ತಕ್ಕಂಥ ಸೊಸೆ, ಈ 4 ಜನ ಕೂಡ ಸಂಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅತ್ಯಂತ ಧರ್ಮವಂತರಾಗಿರ್ತಾರೆ. ಈ ಧರ್ಮವಂತರಾಗಿದ್ದರಿಂದ ಧರ್ಮದೇವತೆ ಇವರನ್ನ ಪರೀಕ್ಷೆ ಮಾಡುವ ಸಲುವಾಗಿ ಒಬ್ಬ ಭಿಕ್ಷಕನ ರೂಪದಲ್ಲಿ ಇವರ ಮನೆಗೆ ಬಂದಿರ್ತಾರೆ. ಆ ಬಡ ಬ್ರಾಹ್ಮಣನಾಗಿರ್ತಕ್ಕಂತಹ ಬ್ರಾಹ್ಮಣೋತ್ತಮನು ಆ ದಿನದಲ್ಲಿ ಬಂದಿರತಕ್ಕಂಥ ಭಿಕ್ಷೆಯಲ್ಲಿ ಅಂದರೆ ಈ ಗೋಧಿಗೆ ಸಂಬಂಧಪಟ್ಟಿರತಕ್ಕಂತಹ ಯಮಲ ಅಂತಕ್ಕಂಥ ಗೋಧಿಯನ್ನು ತಂದು ಅವರು ಸ್ವಲ್ಪ ಪಾಯಸವನ್ನು ಸಿದ್ಧಪಡಿಸಿಕೊಂಡು ಎಲ್ಲರೂ ಕೂಡ ಹಂಚಿಕೊಂಡಿರ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ 4 ಜನಗಳು ಕೂಡ ಹಂಚಿಕೊಂಡು ತಮ್ಮ ಹಸುವನ್ನು ನೀಗಿಸುವ ಸಲುವಾಗಿ ಎಲ್ಲರೂ ಕೂಡ ಅದನ್ನು ಹಂಚಿಕೊಂಡಿರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಧರ್ಮಪ್ರದನಾಗಿರ್ತಕ್ಕಂಥ ಧರ್ಮದೇವತೆಯ ಆ ರೂಪದಲ್ಲಿರ್ತಕ್ಕಂಥ ಆ ವೃದ್ಧನು ಬಂದು ಈ ಹಸುವನ್ನು ಕೇಳಿದಾಗ ಮೊದಲನೆಯದಾಗಿ ಆ ದೇವಪ್ರಸ್ಥನು ತಾನು ತಿನ್ನಲು ಇಟ್ಟಿರ್ತಕ್ಕಂಥ ಆ ಪದಾರ್ಥವನ್ನು ಆ ವೃದ್ಧನಿಗೆ ನೀಡುವಂತನಾಗ್ತಾನೆ. ನೀಡಿದ ನಂತರ ಆ ಧರ್ಮಪ್ರದನಾಗಿರ್ತಕ್ಕಂಥವನು ನನಗೆ ಇನ್ನೂ ಕೂಡ ಹಸಿವಿದೆ, ಇನ್ನೂ ಏನಾದರೂ ಇದ್ರೆ ನೀಡಿ ಅಂತೇಳಿ ಕೇಳಿದಾಗ ತನ್ನ ಸರದಿಯ ಮುಖಾಂತರವಾಗಿ ಮಡದಿ, ಮಗ ಮತ್ತೆ ಸೊಸೆ ಎಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಆ ಆಹಾರವನ್ನ ಈ ಧರ್ಮಪ್ರದನಾಗಿರ್ತಕ್ಕಂಥವ್ರಿಗೆ ಈ ಕರ್ತೃ ಮತ್ತೆ ಮಡದಿ ಮತ್ತೆ ಮಗ ಮತ್ತೆ ಸೊಸೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಈ ಆಹಾರ ಪದಾರ್ಥವನ್ನ ನೀಡುವಂತರಾಗ್ತಾರೆ. ಗುರುಗಳೇ, ನಾವು ಕಥೆಯನ್ನ ಮುಂದುವರಿಸೋ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಮ ಮತ್ತೊಬ್ಬ ವೀಕ್ಷಕರು ಪತ್ರವನ್ನ ಬರೆದಿದ್ದಾರೆ, ಅದನ್ನ ನೋಡೋಣ. ನಮಸ್ಕಾರ ಗುರುಜಿ, ನನ್ನ ಹೆಸರು ಅನುಪಮ. ಹುಟ್ಟಿದ ದಿನಾಂಕ 1 ಆಗಸ್ಟ್ 1987. ನನಗೆ ಮದುವೆಯಾಗಿ 8 ವರ್ಷ ಆಯಿತು. ಆದರೆ ಮಕ್ಕಳ ಭಾಗ್ಯ ಇಲ್ಲ. ಎಲ್ಲ ಜ್ಯೋತಿಷಿಗಳ ಹತ್ತಿರವೂ ಹೋಗಿ ಬಂದಿದ್ದಾಯಿತು. ಎಲ್ಲ ತರಹದ ಪೂಜೆ ದೇವಸ್ಥಾನ ಅಂತ ಸುತ್ತಿ ಮಾಡಿಸಿದ್ದೂ ಆಯಿತು. ಆದರೂ ಏನೂ ಪ್ರಯೋಜನವಾಗಿಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಕೊಡುವ ಸರಳವಾದ ಪರಿಹಾರಗಳ ಬಗ್ಗೆ ಇಷ್ಟ ಆಯಿತು. ದಯವಿಟ್ಟು ನನಗೂ ದಾರಿ ತೋರಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಂತಿ ವಂದನೆಗಳೊಂದಿಗೆ ಅನುಪಮ. ಅನುಪಮ ಅವರಿಗೆ ನಮ್ಮ ಶುಭಮಂಗಳ ಕಾರ್ಯಕ್ರಮದ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮದು ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. ನೀವು ಹುಟ್ಟಿರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರದ 2ನೇ ಪಾದ ಕನ್ಯಾ ರಾಶಿ. ನಿಮ್ಮ ಮನೆಯವರ ದಿನಾಂಕ ಇಲ್ಲ ಅಂತೇಳಿ ತಾವು ತಿಳಿಸಿದ್ದೀರಾ. ಆದರೂ ಕೂಡ ಅವರ ಹೆಸರನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಸತೀಶ್ ಅಂತಕ್ಕಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ ಆಗುತ್ತೆ. ಇಲ್ಲಿ ನಿಮ್ಮದು ಧನುರ್ಲಗ್ನ. ನೀವು ಹುಟ್ಟಿರ್ತಕ್ಕಂಥದ್ದು ಧನುರ್ಲಗ್ನದಲ್ಲಿ. ಈ ಲಗ್ನಕ್ಕೆ ಪುತ್ರಸ್ಥಾನ ಅಂದರೆ ಸ್ವಕ್ಷೇತ್ರಕಾರಕನಾಗಿರ್ತಕ್ಕಂಥ ಜೀವಕಾರಕನಾಗಿರ್ತಕ್ಕಂಥ ಗುರುವು ಪುತ್ರಸ್ಥಾನದಲ್ಲಿದ್ದಾನೆ. ಆದರೂ ನಿಮಗೆ ಸಂತಾನ ವಿರಳವಾಗಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಇಲ್ಲಿ
ನಿಮಗೆ ನಿಮ್ಮ ಪೂರ್ವಜರ ಪಿತೃಗಳ ದೋಷವಿರುವುದರಿಂದ ಈ ಒಂದು ಸಂತಾನ ವಿಳಂಬ ಆಗ್ತಾ ಇದೆ. ಜಾತಕಾರೀತ್ಯ ನಾವು ನೋಡಿದಾಗ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಿದ್ದರೂ ಸಹಿತ ಆ ಜೀವಕಾರಕನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಇದ್ದರೂ ಕೂಡ ನಿಮಗೆ ಸಂತಾನದ ಕೊರತೆ ಇದೆ ಅಂದರೆ ಇಲ್ಲಿ ದುಸ್ಥಾನಗಳಲ್ಲಿ ಪಾಪಗ್ರಹಗಳ ಸ್ಥಿತರಾಗಿರುವುದರಿಂದ ನಿಮಗೆ ಸಂತಾನ ವಿರಳವಾಗಿದೆ. ಆದುದರಿಂದ ನೀವು ಚಿಂತಿಸುವಂತಹ ಅಗತ್ಯವಿಲ್ಲ. ನಿಮಗೆ ಆ ಸಾಂಬಶಿವನ ಅನುಗ್ರಹವಿದೆ. ಇಲ್ಲಿ ನಿಮ್ಮ ನಕ್ಷತ್ರಕಾರಕನಾಗಿರ್ತಕ್ಕಂಥ ಕುಜನು ಅವನು ಸಹಿತ ಪಾಪಗ್ರಹದ ಯುತನಾಗಿರುವುದರಿಂದ ನಿಮಗೆ ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸುಮರುಸುಗಳು ಇರುವುದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ಮನಸ್ಥಿತಿ ಇಲ್ಲದೇ ಇದ್ದದ್ದು ಕೂಡ ಈ ರೀತಿಯಾಗಿರ್ತಕ್ಕಂಥ ಕಾರಣಕ್ಕೆ ನೀವು ಈ ಒಂದು ಸಂದರ್ಭವನ್ನು ನೋಡುವಂಥದ್ದಾಗಿದೆ. ಆದರೂ ಚಿಂತಿಸುವ ಅಗತ್ಯವಿಲ್ಲ. ಸಾಂಬಶಿವನ ಅನುಗ್ರಹ ನಿಮ್ಮ ಮೇಲಿದೆ. ನೀವು ನಿಮ್ಮ ಜಾತಕಾರೀತ್ಯ ನೋಡಿದಾಗ ಬರುವ ವರ್ಷದಲ್ಲಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ಫಲವಿದೆ. ಈ ನವೆಂಬರ್ ಆದ ನಂತರ ಗುರುವಿನ ಈ ಒಂದು ನಿಮ್ಮ ಲಗ್ನಕ್ಕೆ ವ್ಯಯಾಧಿಪತಿ ಆಗಿರುವುದರಿಂದ ಮತ್ತೆ ಆ ಆತ್ಮಕಾರಕನಾಗಿರ್ತಕ್ಕಂಥ ಗುರುವು ಸುಸ್ಥಾನಕ್ಕೆ ಬಂದಾಗ ನಿಮಗೆ ನಿಮ್ಮ ಫಲ ಕೈಗೂಡಲಿದೆ. ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಆ ಪಿತೃಗಳಿಗೆ ಮಾಡಬಹುದಾಗಿರ್ತಕ್ಕಂಥ ಕಾರ್ಯಗಳನ್ನು ನೀವು ಸಮರ್ಪಣೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ಹಾಗಾಗಿ ಆ ಪಿತೃಗಳ ಕಾರ್ಯವನ್ನು ಅತ್ಯಂತ ಶೀಘ್ರವಾಗಿ ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಯಾವುದಾದರೂ ವಿಶೇಷವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರವೋ ಅಥವಾ ಶ್ರೀಕೃಷ್ಣನ ಕ್ಷೇತ್ರಕ್ಕೆ ಒಂದೊಮ್ಮೆ ಹೋಗಿ ದೇವರಲ್ಲಿ ಸಂಕಲ್ಪವನ್ನು ಮಾಡಿ ಬಂದಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವು ನೆರವೇರುವಂಥದ್ದಾಗುತ್ತೆ. ಗುರುಗಳೇ, ಅನುಪಮ ಅವರಿಗೆ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಗುರುಗಳೇ, ಇವತ್ತು ನಮಗೆಲ್ಲ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಶುಭ ಮಂಗಳ. ತಾವು ಕೂಡ ತಮ್ಮ ಸಮಸ್ಯೆಗಳನ್ನ ನಮ್ಮ ಸಂಚಿಕೆಯ ಕೊನೆಯಲ್ಲಿ ಪ್ರಸಾರವಾಗುವಂತಹ ವಿಳಾಸಕ್ಕೆ ಅಥವಾ ಇಮೇಲ್ಗೆ ಬರೆದು ಕಳಿಸಬಹುದು. ಅದನ್ನ ಓದಿ ಗುರುಗಳು ತಮಗೂ ಕೂಡ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಷಯಗಳೊಂದಿಗೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡ ರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.